ನಿಲ್ಸಿ. ನಮಸ್ತೆ 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 ನಮಸ್ತೆ. ನಮಸ್ಕಾರ. ಬನ್ನಿ. ನಿಮ್ಮನ್ನ ನೀವ್ ಏನ್ ಅನ್ಕೊಂಡಿದ್ದೀರಾ? ಯಾರ ಮುಂದೆ ಏನ್ ಮಾತಾಡ್ಬೇಕು ಅಂತ ಜ್ಞಾನ ಇದೆಯಾ ನಿಮ್ಗೆ? ಹಂಗಲ್ಲ ಬುದ್ಧಿ, ಈ ಸಾದಿಕ್ ಮಗ ನನ್ನ ಮಗಳಿಗೆ ಕದ್ದು ತಾಳಿ ಕಟ್ಟಿದ್ದಾನೆ. ನಂದು ಮಗ ಕಟ್ಟಿಲ್ಲ, ನಿಂದು ಮಗಳೇ ಕಟ್ಸ್ಕೊಂಡಿದ್ದು. ಅದಕ್ಕೆ ನಮ್ದು ಪ್ರಕಾರ ಹೆಂಡತಿ ಗಂಡನ್ ಜೊತೆ ಬರ್ಬೇಕು, ಹಂಗೆ ನಮ್ದೇ ಪಂಗಡ ಸೇರ್ಬೇಕು. ಅದೇಂಗಾಗ್ತದೆ? ನಮ್ಮ ಹುಡುಗಿನ ಯಾವುದೇ ಕಾರಣಕ್ಕೂ ನಿಮ್ ಪಂಗಡಕ್ಕೆ ಸೇರ್ಸಲ್ಲ ನಾವು. ಸಾಕು ನಿಲ್ಸರು. ಪ್ರೀತಿ ಮದುವೆ ಆಗಿರೋರು ಅವ್ರ ಗೆಲ್ತ್ರ ಚಿಂದೆ, ನಿಮ್ದು ಯಾವ್ದು ಈ ಪಂಗಡ ಚಿಂದೆ? ಬುದ್ಧಿ ಹೇಳೋದು ಸುಲಭ ಸ್ವಾಮಿ, ಜನರ ಮುಂದೆ ಬದುಕೋದು ತುಂಬಾ ಕಷ್ಟ ಸ್ವಾಮಿ. ಹೌದು ಬುದ್ಧಿ, ನಮ್ಮ ಹುಡುಗಿ ಕೆಟ್ಟೋದ್ಲು ಅಂತ ನಮ್ ಜನ ನಮ್ಮನ್ನ ಬದುಕೋಕು ಬಿಡೋದಿಲ್ಲ. ಇವತ್ತಿಂದ ಈ ಮಕ್ಳ ಜವಾಬ್ದಾರಿ ನಮ್ದು. ಇವ್ರು ಬದುಕೋದಿಕ್ಕೆ 1 ಮನೆ, ದುಡಿಯೋದಿಕ್ಕೆ 2 ಎಕರೆ ಜಮೀನ ನಾನ್ ಕೊಡ್ತೀನಿ. ಇವ್ರಗಳ ಪ್ರೀತಿ ಸತ್ಯನೇ ಆಗಿದ್ರೆ ಇವ್ರು ನಿಮ್ಗಳ ಮುಂದೆ ಜಯಿಸಿ ಜೀವನ ಮಾಡಿ ತೋರಿಸ್ತಾರೆ. ಬರ್ತೀವಿ. ಫರ್ನಾಂಡಿಸ್ ಅವ್ರಿಗೆ, ಫರ್ನಾಂಡಿಸ್ ಅವ್ರಿಗೆ, ಫರ್ನಾಂಡಿಸ್ ಅವ್ರಿಗೆ, ಫರ್ನಾಂಡಿಸ್ ಅವ್ರಿಗೆ. ಒಳ್ಳೇದಾಯ್ತು. ಹೌದ್ರಿ. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ. ಮೇರಿ, ಹೋಗಿ ಕುಡಿಯಕ್ಕೇನೋ ತಗೊಂಬಮ್ಮ. ಕುತ್ಕೊಳ್ಳಿ.
ಸಾರಿ ಕಾಯಿಸ್ಬಿಟ್ಟೆ. ಪರವಾಗಿಲ್ಲ ಸರ್, ನೀವ್ ಯಾವಾಗ್ಲೂ ಬ್ಯುಸಿ ಇರ್ತೀರಾ ಅಂತ ನಮಗ್ ಗೊತ್ತು. ಹಾಗ್ ನೋಡೋಕೋದ್ರೆ ನಾವೇ ನಿಮಗ್ ತೊಂದ್ರೆ ಕೊಡ್ತಾ ಇದೀವಿ ಅನ್ಸತ್ತೆ. ಛೇ ಹಾಗೇನು ಇಲ್ಲ. ಚಾರ್ಲ್ಸ್, ಆ ಫೈಲಲ್ಲಿ ಚೆಕ್ ಇಟ್ಟಿದ್ದೀನಿ, ಅದು ತಗೊಂಬ. ನಮ್ ತರ ತುಂಬಾ ಜನ ಬರ್ತಾರಲ್ವಾ ಸರ್? ಮಾಮೂಲಿ ಆಗಿರೋದೆ. ಕೊಡು. ತಗೊಳ್ಳಿ. ನೀವು ಮಾಡ್ತೀರಾ ಒಳ್ಳೆ ಕೆಲಸಗೆ ನನ್ನಿಂದ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್. ಥ್ಯಾಂಕ್ ಯು ಸರ್. ತಗೊಳ್ಳಿ. ಅನಾಥೋ ದೈವ ರಕ್ಷಕ ಅನ್ನೋ ಮಾತ್ನ ನಿಮ್ಮಂತವ್ರನ್ನ ನೋಡೇ ಹೇಳಿರೋದು. ನಮ್ಮ ಆಶ್ರಮದ ಮಕ್ಕಳ ಪಾಲಿಗೆ ನೀವೇ ದೇವ್ರು. ಮನುಷ್ಯ ಮನಸ್ಸು ಮಾಡಿದರೆ ಭಕ್ತ ಆಗ್ಬೋದು ಅಷ್ಟೇ, ಭಗವಂತ ಆಗಕ್ಕಾಗಲ್ಲ. ಅಂದಾಗೆ ನಿಮ್ಗೊಬ್ಳು ಮಗಳಿದ್ದಾಳೆ ಅಂತ ಕೇಳಿದ್ವಿ. ಎಲ್ಲಿ ಸರ್ ಕಾಣಿಸ್ತಾ ಇಲ್ಲ? ಅವಳಿಷ್ಟೊತ್ತು ಎಲ್ಲಿರ್ತಾಳೆ? ಒಂದು ಪಕ್ಷ ಸೂರ್ಯ ಹುಟ್ಟೋದು ಲೇಟ್ ಆಗ್ಬೋದು, ಬಟ್ ನನ್ ಮಗಳು ಯಾವತ್ತೂ ಲೇಟ್ ಆಗಿ ಎದ್ದೇಳಲ್ಲ. ಹೌದಾ? ಸ್ಟೆಲ್ಲಾ, ಹೊರಗಡೆ ನೋಡಿದ್ರೆ ನಿಮ್ ತಂದೆ ಎಲ್ಲಾರ ಮುಂದೆ ನಿನ್ ಬಗ್ಗೆ ಹೊಗಳ್ತಾನೆ ಇದಾರೆ. ನೀನು ಆರಾಮಾಗಿ ಇನ್ನೂ ಮಲ್ಗೆ ಇದ್ಯಾ? ಎದ್ದೇಳು. ಸೈಡ್ಗೆ ಬಾ ಮಮ್ಮಿ. ಲವ್ ಯು ಡ್ಯಾಡಿ. ಏನ್ ಮಮ್ಮಿ ನೀನು ಮಲ್ಗಕ್ಕೆ ಬಿಡಲ್ಲ ಅಂತ್ಯ? ಬೇಗ ಎದ್ದು ರೆಡಿ ಆಗು, ಕಾಲೇಜ್ ಲೇಟ್ ಆಗುತ್ತೆ. ರಾಮ್ ರಾಮ್ ಬಾರೋ, ಕಾಫಿ ಕುಡಿ ಬಾರೋ. ಏ ಭಾಗ್ಯ, ಇವತ್ತೆಲ್ಲ ಸಿಗ್ತಾನೆ ಕನ್ನಡದ ಕಂದ. ಇವತ್ತು ಕನ್ನಡ ರಾಜ್ಯೋತ್ಸವ, ಕರುನಾಡಿನ ಹಬ್ಬ ಕಣೆ. ಅದರಲ್ಲಿ ರಾಮಂದೇ ದೊಡ್ಡ ಹಬ್ಬ. ಅರಿಶಿಣ ಕುಂಕುಮ ಹಣೆಗೆ ಅಲಂಕಾರ, ಕನ್ನಡ ಧ್ವಜವೇ ನಾಡಿಗೆ ಶೃಂಗಾರ. ನಮ್ ಧ್ವಜವೇ ಸಿಂಧೂರ, ಏಳೇಳು ದಿಕ್ಕಲ್ಲು ಕನ್ನಡಿಗ ಸರದಾರ. ಕೆಂಪು ಹಳದಿ ನಮ್ ಧ್ವಜವೇ ಸಿಂಧೂರ, ಏಳೇಳು ದಿಕ್ಕಲ್ಲು ಕನ್ನಡಿಗ ಸರದಾರ. ಪುನೀತ ಪಾವನದ ಕರುನಾಡೆ ಮಂದಿರ, ಭರತಾಗಿ ಕಂಡವೇ ಕೊಂಡಾಡೋ ಚಂದಿರ. ಆ ದೇವರ ಭಾಷೆಯ ಅರಸರ ಆಕಾಂಕ್ಷೆಯೋ, ಕವಿಗಳ ಕೊಂಡಾಟವೋ, ರಸಿಕರಿಗೆ ಪಾಠವೋ. ಕೆಂಪು ಹಳದಿ ನಮ್ ಧ್ವಜವೇ ಸಿಂಧೂರ, ಏಳೇಳು ದಿಕ್ಕಲ್ಲು ಕನ್ನಡಿಗ ಸರದಾರ. ಪುನೀತ ಪಾವನದ ಕರುನಾಡೆ ಮಂದಿರ, ಭರತಾಗಿ ಕಂಡವೇ ಕೊಂಡಾಡೋ ಚಂದಿರ. ಎಲ್ಲಾದರೂ ಇರುಣಿ, ಎಂತಾದರೂ ಇರುಣಿ, ಎಂದೆಂದು ಕನ್ನಡವನ್ನೇ ಮನದಲ್ಲಿ ಮೆರೆದಾಡು. ಕನ್ನಡ ನೆಲೆ ಮೆಟ್ಟಿ ಸಿರಿಗಂಧದ ಮರ ಮುಟ್ಟಿ, ಸಹ್ಯಾದ್ರಿಯ ನೇರಿ ಕಾವೇರಿ ಕೊಂಡಾಡು. ತಾಯ್ನಾಡು ಋಣವಾಣಿ ತೀರಿಸು, ಕರುನಾಡ ಕೀರುತಿಯ ಡಿಂಡಿಮವ ಬಾರಿಸು. ಸಿಂಧೂರ ಮಂದಾರ ಈ ಅರ್ಶಿಣ ಕುಂಕುಮ, ಧ್ವಜವಾಗಿ ಹಿಡಿದು ಮುಗಿಲೆತ್ತರ ಹಾರಿಸುವುದೀರ. ಕೆಂಪು ಹಳದಿ ನಮ್ ಧ್ವಜವೇ ಸಿಂಧೂರ, ಏಳೇಳು ದಿಕ್ಕಲ್ಲು ಕನ್ನಡಿಗ ಸರದಾರ. ಪುನೀತ ಪಾವನದ ಕರುನಾಡೆ ಮಂದಿರ, ಭರತಾಗಿ ಕಂಡವೇ ಕೊಂಡಾಡೋ ಚಂದಿರ. ತನತಿ ಜಿತಾ ತನತಿ ಜಿತಾ ತನತಿ ಜಿತಾ ತನತಿ ಜಿತಾ ದಿಂತ 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 ದಿಂತ.
ಮಾಡಿದ ಈ ಭೂಮಿ ಶಾಂತಿ ಪ್ರಿಯ ಕನ್ನಡಿಗರ ಮನದಲ್ಲಿ ಇರುವರು ಸ್ವಾಮಿ. ಹುಟ್ಟಿದರೆ ಮನುಜ ಕರುನಾಡಲೆ ಹುಟ್ಟಬೇಕು, ಹಂಸಲೇಖರ ಹಾಡಿಗೆ ಅಣ್ಣವರ ಕುಣಿತವ ನೋಡಮ್ಮಿ. ವರ್ಷ ಕೊಡದೆ ಅವರು ನಮ್ ತಂದೆ ಆದರೆ ಹರ್ಷ ಕೊಡ ನೆಲವು ನಮ್ ತಾಯಿ ಅಲ್ಲವೇ. ಅನ್ನ ಪಾನಕದಿ ನಮ್ಮ ಸಂತೈಸುವ ಭೂಮಿಯ ಋಣವ ತೀರಿಸುವ ಶಪಥವ ಕೊಡು ನೀ ಕನ್ನಡಿಗ. ಕೆಂಪು ಹಳದಿ ನಮ್ ಧ್ವಜವೇ ಸಿಂಧೂರ, ಏಳು ದಿಕ್ಕಲ್ಲು ಕನ್ನಡಿಗ ಸರದಾರ. ಪುನೀತ ಪಾವನದ ಕರುನಾಡೆ ಮಂದಿರ, ಭರತಾಗಿ ಕಂಡವೇ ಕೊಂಡಾಡೋ ಚಂದಿರ. ಆ ದೇವರ ಭಾಷೆಯ ಅರಸರ ಆಕಾಂಕ್ಷೆಯೋ, ಕವಿಗಳ ಕೊಂಡಾಟೋ, ರಸಿಕರಿಗೆ ಪಾಠೋ. ಕೆಂಪು ಹಳದಿ ನಮ್ ಧ್ವಜವ ಹಿಡಿದವನೇ, ಧೀರ ಸರ್ದಾರ ಸಿಂಧೂರ ಹಚ್ಚವನೇ. ಹಾಡು ಕರುನಾಡು ಹೆಮ್ಮೆಯ ಎತ್ತಿಡಿದು, ಅಮರ ನಮ್ ಕುವರ ಕನ್ನಡಿಗ ಬಂದವನೇ. ಹಾಯ್. ಹಾಯ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಸಿಟ್ ಡೌನ್. ಸ್ಟೂಡೆಂಟ್ಸ್, ಇವತ್ತಿನ ಸಬ್ಜೆಕ್ಟು ನೀರು, ವಾಟರ್. ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸ್ಟೆಲ್ಲಾ, ಗೆಟ್ ಅಪ್. ಕ್ಲಾಸ್ ರೂಮ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? 4 ಗೋಡೆಗಳ ಮಧ್ಯೆ 40 ಜನ ಸ್ಟೂಡೆಂಟ್ಸು. ಟೀಚಿಂಗ್ ಅಷ್ಟಲ್ಲಿ ಟೀಚರ್ ಕೊಡೋ ಟಾರ್ಚರ್ ಸರ್. ಕಲಿಯೋಕೆ ಇಂಟ್ರೆಸ್ಟ್ ಇಲ್ಲದೆ ಇದ್ರೆ ಕಾಲೇಜ್ಗೆ ಯಾಕೆ ಬರ್ತೀರಾ? ಕ್ಯಾಂಟೀನು ಕಾರಿಡೋರು ಚೆನ್ನಾಗಿದೆ, ಫ್ರೆಂಡ್ಸ್ ಜೊತೆ ಅಂತೂ ಫುಲ್ ಟೈಮ್ ಪಾಸ್. ಸೈಲೆನ್ಸ್, ಸೈಲೆನ್ಸ್. ಬುದ್ಧಿ ಇದೆಯಾ ನಿನಗೆ? ಸರ್ ಅದಿದ್ರೆ ನಾನು ಯಾಕೆ ಸರ್ ನಿಮ್ ಕ್ಲಾಸಲ್ಲಿ ಕೂರ್ತಿದ್ದೆ? ಗೆಟ್ ಔಟ್ ಆಫ್ ಮೈ ಕ್ಲಾಸ್ ರೂಮ್. ಸರ್ ಫಿಲಮ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸರ್, ನಾನು ಈ ಕಾಲೇಜಲ್ಲಿ ಇರೋದಿಲ್ಲ ಸರ್. ಟೀಚರ್ ಅಂದ್ರೆ ಭಯ ಪಡೋದು ಬೇಡ, ಅಟ್ಲೀಸ್ಟ್ ಗೌರವ ಕೊಡೋದು ಬೇಡವಾ? ಇಂಥವ್ರಿಗೆಲ್ಲ ನಾವು ಯಾಕೆ ಪಾಠ ಮಾಡ್ಬೇಕು ಸರ್? ಪ್ರಸಾದ್, ಡೋಂಟ್ ಗೆಟ್ ಅಪ್ಸೆಟ್. ಇದೆಲ್ಲ ನಮ್ಮ ಕಾಲೇಜಲ್ಲಿ ಮಾಮೂಲಾಗಿದ್ದಿದೆ. ಹಾಗಂತ ಇಷ್ಟು ಈಸಿ ತೊಳಕಾಗುತ್ತಾ ಸರ್? ಅವಳೊಬ್ಳಿಂದ ಇಡೀ ಕ್ಲಾಸಿಗೆ ಪಾಠ ಮಾಡಕ್ ಆಗ್ತಾ ಇಲ್ಲ. ಅವಳನ್ನ ಹಾಗೆ ಬಿಟ್ರೆ ಮುಂದೆ ಸ್ಟೂಡೆಂಟ್ಸ್ ಎಲ್ಲ ಹೀಗೆ ಮಾಡ್ತಾರೆ. ಅದಕ್ಕೀಗ ಏನ್ ಮಾಡ್ಬೇಕಂತೀರಾ? ಸ್ಟೆಲ್ಲಾನ ಸಸ್ಪೆಂಡ್ ಮಾಡಿ ಸರ್. ಅದಕ್ ಮೊದಲು ನೀವು ರಾಜೀನಾಮೆ ಕೊಡ್ಬೇಕಾಗತ್ತೆ ಸರ್. ಸ್ಟೆಲ್ಲಾ ಫಾದರು ಈ ಕಾಲೇಜ್ನ ಫೌಂಡರ್ ಮೆಂಬರು. ಫರ್ನಾಂಡಿಸ್ ಕೋಪಿಸ್ಕೊಂಡ್ರೆ ಇಡೀ ಕಾಲೇಜೇ ನಿಂತೋಗುತ್ತೆ. ಸರ್, ನೀವು ಕೂಡ ಸ್ಟೆಲ್ಲಾಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಾನು ಹೊಸದಾಗಿ ಕಾಲೇಜ್ ಬಂದಾಗ ನಿಮ್ ತರನೇ ಇದ್ದೆ. ನನ್ನ ನಂಬ್ಕೊಂಡು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡೆ. ಈಗ ನೋಡಿ, ನಾನೇ ಈ ಕಾಲೇಜ್ ಪ್ರಿನ್ಸಿಪಾಲು. ಇನ್ನು 2 ತಿಂಗಳ ರಿಟೈರ್ಡ್ ಆಗ್ತೀನಿ. ನಿಮ್ಮನೆಯವರು ಚೆನ್ನಾಗಿರ್ಬೇಕು ಅಂದ್ರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಯೋಚನೆ ಮಾಡಿ. ಹಾಯ್. ಹಾಯ್. ರಾಮ್, ಒಂದು ವಿಷಯ ಗೊತ್ತಾ? ಏನೋ? CS ಬ್ರಾಂಚ್ ಸ್ಟೆಲ್ಲಾ ಪ್ರಿನ್ಸಿಪಲ್ ಮುಂದೆ ಕಂಪ್ಲೇಂಟ್ ಹೋಗಿದೆ ಅಂತೆ. ಬೇರೆಯವ್ರ ಬ್ರಾಂಚ್ ಬಗ್ಗೆ ನಮ್ಗೆ ಯಾಕೋ? ಕರೆಕ್ಟ್. ಫಸ್ಟ್ ನಮ್ಮ ಕ್ಲಾಸ್ ನೋಡೋಣ, ಸಬ್ಮಿಟ್ ಮಾಡ್ಬಾರ್ದು. ಓಕೆ. ಐ ಆಮ್ ಸಾರಿ ಸರ್. ಸರ್ ದಯವಿಟ್ಟು ಕ್ಷಮಿಸಿ ಸರ್. ಇದೇನಮ್ಮ ಮಾಡ್ತಾ ಇದೀಯಾ? ಹೇಳಮ್ಮ ಮೇಲೆ. ಬಿಡಿ ಸರ್, ಸಾರಿ ಅಂತೆ. ನೀವು ಹಾಗೆ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ. ಇದು ಒಂದ್ಸರಿ ಬಿಟ್ಕೊಡಿ ಸರ್. ತಪ್ಪನ್ನ ಕ್ಷಮಿಸೋದಿಕ್ಕಿಂತ ತಪ್ಪನ್ನ ತಿದ್ಕೊಳ್ತಾರಲ್ಲ, ಅವರೇ ದೊಡ್ಡವರು. ಪಶ್ಚಾತ್ತಾಪಕ್ಕಿಂತ ಬೇರೆ ಮದ್ದೇ ಇಲ್ಲ. ಹೇಳಮ್ಮ, ಮೇಲೇಳು.
ಇನ್ನೊಂದ್ಸರಿ ಮಾಡಲ್ಲ ಸರ್. ಇನ್ಮೇಲೆ ಹೀಗೆಲ್ಲ ಮಾಡ್ಕೊಡ್ದು. ಆ ಬಿ ಕೇರ್ಫುಲ್. ಹೆಣ್ಣ ನೀನು? ಜನ್ಮ ಕೊಡೋ ತಂದೆಗಿಂತ ಅಕ್ಷರ ಕಲಿಸೋ ಗುರುನೇ ಒಂದ್ ಕೈ ಮೇಲಂತಾರೆ. ಅಂತ ಗುರುನ ಕೆಳಗೆ ಬೀಳಿಸಿ ತಮಾಷೆ ಮಾಡ್ತಾ ಇದೆಯಲ್ಲ. ಥೂ ಫ್ರೆಂಡ್ಸ್, ಇವಳಿಗಂತೂ ಇವಳಿಗೆ ಹೆತ್ತವ್ರು ಹೇಗಿರ್ಬೇಕು ಅಂತ ಕಲಿಸಿಲ್ಲ. ಅಟ್ಲೀಸ್ಟ್ ನಿಮಗಾದ್ರೂ ಬುದ್ಧಿ ಬೇಡವಾ? ದುಡ್ಡಿದೆ ಅಂತ ತುಂಬ ಎಗರಾಡ್ಬೇಡ. ಹಸಿವಾದ್ರೆ ಹೊಟ್ಟೆಗೆ ತಿನ್ನೋದು ಅನ್ನನೇ. ನಾಳೆ ನಿನ್ ಸತ್ರು ಬಾಡಿ ಸೇರೋದು ಮಣ್ಣನೇ. ತಿಳ್ಕೊ. ಕ್ಷಮಿಸಿ ಸರ್. ಹೆಣ್ಣ ನೀನು? ದುಡ್ಡಿದೆ ಅಂತ ತುಂಬ ಎಗರಾಡ್ಬೇಡ. ಹಲೋ, ಎಲ್ಲಿದ್ಯಾ? ನಿನ್ ಜೊತೆ ಅರ್ಜೆಂಟಾಗಿ ಮಾತಾಡ್ಬೇಕು. ಸೆಂಟ್ ಫಿಲೋಮಿನಾ ಚರ್ಚ್ ಹತ್ರ ಬಾ. ಏನ್ ಡಾರ್ಲಿಂಗ್ ಸಮಾಚಾರ? ಬಹಳ ದಿನ ಆದ್ಮೇಲೆ ನೆನ್ಸ್ಕೊಂಡಿದ್ಯಾ? ಎಲ್ಲಿಗೆ ಹೋಗೋಣ? ಪಬ್ಗ? ಪಿಕ್ಚರ್ಗ? ವಾಟ್? ಇಷ್ಟು ದಿನ ನಿನ್ನ ಹಿಂದೆ ನಾಯಿ ತರ ಅಲಿತಾ ಇದ್ರು, ಕ್ಯಾರೆ ಅಂತಿರ್ಲಿಲ್ಲ. ಇವತ್ ನೀನೇ ಫೋನ್ ಮಾಡಿ ಕರ್ಸಿದ್ಯಾ ಆದ್ರೆ ನನ್ ಲೈಫ್ ಫುಲ್ ಕಲರ್ಫುಲ್ ಅಂತಾನೆ ಅರ್ಥ. ಏಯ್, ಇಂಟ್ರೊಡಕ್ಷನ್ ಅಲ್ಲೇ ಇರಿಟೇಟ್ ಮಾಡ್ಬೇಡ. ನೋಡು, ಇವನೇ ರಾಮ್. ನೀನ್ ಯಾವಾಗ ಏನ್ ಮಾಡ್ತೀಯ ನನಗ್ ಗೊತ್ತಿಲ್ಲ, ಆದ್ರೆ ನನ್ ಕಣ್ ಮುಂದೆ ಇವ್ನ್ ನರಳಾಡೋದ್ ನಾನ್ ನೋಡ್ಬೇಕು. ಹಾ, ಆದ್ರೆ ಒಂದ್ ಕಂಡೀಷನ್. ಯಾವ್ದೇ ಕಾರಣಕ್ಕೂ ಜೀವಕ್ ಮಾತ್ರ ಅಪಾಯ ಆಗ್ಬಾರ್ದು. ಕೈ ಕಾಲ್ ಮುರಿದ್ರೆ ಸಾಕು. ಆ ರಾಮನ್ ಪಾಲಿಗೆ ಯಾವತ್ತಿದ್ರು ನಾನೇ ರಾವಣ. ಆದ್ರೆ ಈ ಸ್ಟೇಲ ಮಾತ್ರ ಸೀತೆ ಆಗಲ್ಲ ತಾನೇ? ನಂಗೆ ಸೀತೆಗಿಂತ ಶೂರ್ಪಣಖಿ ಕ್ಯಾರೆಕ್ಟರೇ ಇಷ್ಟ. ಓಕೆ ಡಾರ್ಲಿಂಗ್. ಎಲ್ಲಿ ಬಾಸ್? ಇನ್ನು ಬರ್ತಾನೆ ಇಲ್ಲ. ಹೀರೋ ಬರ್ತಾನೆ, ಬರ್ದೆ ಎಲ್ಗ ಹೋಗ್ತಾನೆ? ನಮ್ಮಿಂದ ತಪ್ಪಿಸ್ಕೊಳಕ್ಕೆ ಚಾನ್ಸೇ ಇಲ್ವೋ? ಬಾಸ್ ಬರ್ತಾವನೆ. ಬಂದ ನೋಡ್ರೋ. ಅಯ್ಯೋ ರಾಮು, ಯಾರಪ್ಪ ಇವರೆಲ್ಲ? ನೋಡ್ದ್ಯಾ ಮಚ್ಚ, ಬೇಟೆ ಬಂದಾಯ್ತು. ಹೇ, ಯಾರ್ ನೀವೆಲ್ಲ? ಯಾರು ಅಂತ ಕೇಳ್ತಾನಲ್ಲೋ. ಅಯ್ಯ ನೀನ್ ರಾಮು, ಹೇಳು ರಾಮು. ಅಮ್ಮ, ಎದ್ದೇಳಮ್ಮ. ರಾಮು, ನೀನೇನು ಭಯ ಪಡ್ಬೇಡಮ್ಮ. ನೀನ್ ಅಲ್ಲಿ ಹೋಗಿ ಕುತ್ಕೋ. ಒಂದ್ ನಿಮಿಷ ಕುತ್ಕೋ ಅಮ್ಮ. ಅಯ್ಯೋ,
ಅಣ್ಣ ನಮ್ ಡಿಕ್ರೋಸು ನಡಿ. ಬೇಡ ರಾಮು, ಹೋಗ್ಲಿ ಬಿಟ್ಟು ಬಿಡು. ಸರಿ ಬಾಮ್ಮ. ಇನ್ಸ್ಪೆಕ್ಟರ್ ಶಂಕರ್, ನೀವಲ್ಲಿ ಕುತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಆ ದೇವಸ್ಥಾನ ಎದುರುಗಡೆ ಮಾಸ್ಟರ್ ಮಗ ನಮ್ ಹುಡುಗರ್ಗೆ ಹೊಡಿತಾ ಇದ್ದಾನೆ. ಎತ್ತೊಳಗಡೆ ಹಾಕ್ರೆ ಅವನ್ನ. ನಾನ್ ಬರ್ತೀನಿ ನಿಮ್ ಜಾಗಕ್ಕೆ. ನಮ್ ಹುಡುಗರ್ಗೆ ಏನೋ ಅಂತಾಗಿದ್ರೆ ನಾನ್ ಸುಮ್ನೆ ಇರಲ್ಲ. ಹಲೋ, ಹೇಳ್ ಭಾಗ್ಯ. ರೀ, ಏನ್ ಗಾಬರಿ ಆಗಿದ್ಯಾ? ಏನಾಯ್ತು? ನಮ್ ರಾಮ್ನ ಪೊಲೀಸ್ನವ್ರು ಬಂದ್ ಕರ್ಕೊಂಡ್ ಹೋಗ್ಬಿಟ್ರು ರೀ. ಪೊಲೀಸ್ನವ್ರ? ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಸರಿ ರೀ. ತಲೆ ಕೆಡಿಸ್ಕೊಬೇಡ ನೀನು. ನಮಸ್ತೆ ಇನ್ಸ್ಪೆಕ್ಟರ್. ವಿಷಯ ಹೇಳಿ. ನನ್ನ ಮಗನ್ ನೋಡ್ಬೇಕಿತ್ತು. ಯಾರೇ ನಿಮ್ಮ ಮಗ? ಸರ್, ಕ್ಷಮಿಸಿ ಇನ್ಸ್ಪೆಕ್ಟರ್, ನೀವ್ಯಾಕೆ ನನಗೆ ಸಲ್ಯೂಟ್ ಹೊಡಿತಿದ್ದೀರಿ? ಇವತ್ತು ನಾನೇನೇ ಆಗಿದ್ರು, ಮುಂದೆ ನಾನು ಏನೇ ಸಾಧನೆ ಮಾಡಿದ್ರು ಅದಕ್ಕೆ ನೀವೇ ಸರ್ ಸ್ಫೂರ್ತಿ. ಗೊತ್ತಾಗ್ಲಿಲ್ಲ. ನಿಮ್ಗೆ ನನ್ನಂತ ಶಿಷ್ಯಂದ್ರು ಸಾವಿರಾರು ಜನ. ಎಲ್ಲಿ ನೆನಪಿರುತ್ತೇಳಿ? ಶಂಕರ್. ಕುತ್ಕೊಳ್ಳಿ. ಅಂದಾಗೆ ಏನ್ ಸರ್ ಬಂದ್ ವಿಷಯ? ನೀವು ಅರೆಸ್ಟ್ ಮಾಡಿದ್ರಲ್ಲ ರಾಮು, ಅವನು ನನ್ನ ಮಗ. ಏನು, ರಾಮ್ ನಿಮ್ಮ ಮಗನ? ಹೌದು. ಫೋರ್ನಾಟು ಸರ್. ರಾಮ್ನ ಕರ್ಕೊಂಡ್ ಬಾ. ಎಸ್ ಸರ್. ಏಯ್ ಬರ, ಸಾಹೇಬ್ರು ಕರೀತಿದ್ದಾರೆ. ಸಾರಿ ಸರ್, ರಾಮ್ ನಿಮ್ಮ ಮಗ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮ ವಿಚಾರಣೆ ಎಲ್ಲ ಮುಗಿಸಿ ರಾಮುದೇನು ತಪ್ಪಿಲ್ಲ ಅಂದ್ರೆ ಮನೆ ಕರ್ಕೊಂಡು ಹೋಗ್ಬೋದಾ? ಆಕ್ಚುಲಿ ದೇವಸ್ಥಾನದ ಹತ್ರ ನಡೆದ ಘಟನೆಗೂ ರಾಮ್ಗೂ ಏನು ಸಂಬಂಧ ಇಲ್ಲ ಅನ್ಸತ್ತೆ. ನೀವು ಕರ್ಕೊಂಡು ಹೋಗ್ಬೋದು ಸರ್. ಥ್ಯಾಂಕ್ ಯು ಸರ್. ಸರ್, ಇದರಲ್ಲಿ ಫರ್ನಾಂಡಿಸ್ ಅವ್ರ ಮಗಳದೇ ತಪ್ಪಿದೆ ಅನ್ಸುತ್ತೆ ಸರ್. ಓಕೆ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಹಲೋ ಮಿಸ್ಟರ್ ಫರ್ನಾಂಡಿಸ್, ನೀವೆಲ್ಲಿದ್ದೀರೋ ಏನ್ ಮಾಡ್ತಾ ಇದೀರೋ ನನಗೆ ಗೊತ್ತಿಲ್ಲ. 10 ನಿಮಿಷದಲ್ಲಿ ಸ್ಟೇಷನ್ ಹತ್ರ ಇರಬೇಕು. ಹಾ, ಶಾಕ್ ಆಗ್ಬಿಡಿ, ನಿಧಾನ ಗಾಡಿ ಓಡಿಸ್ಕೊಂಡು ಬನ್ನಿ. ಏಯ್, ನಿನ್ನಂತ 10 ಡಿಪಾರ್ಟ್ಮೆಂಟ್ 100 ಜನ ದಿನ ಬೆಳಗಾದ್ರೆ ನಮ್ಮ ಯಜಮಾನ್ರ ಮುಂದೆ ಬಂದು ಏನ್ ನಿಂತ್ಕೊಂಡಿರ್ತಾರೆ? ಅಂತದ್ರಲ್ಲಿ ನೀನೊಬ್ಬ ಅಫ್ಟೋಟ್ ಪೊಲೀಸ್ ಇನ್ಸ್ಪೆಕ್ಟರ್. ಅವ್ರನ್ನ ಇಲ್ಲಿ ಕರ್ಸಿದ್ಯಲ್ಲ, ಎಷ್ಟೋ ಕೊಬ್ಬ ನಿಂಗೆ. ತಿನ್ಕೊಂಡು ಕೂತ್ಕೊಂಡು ಕೊಬ್ಬರಿಸ್ಕೊಳ್ಳೋದಕ್ಕೆ ನಾನು ಕೂತಿರೋದು ಅದಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ. ಇನ್ನೊಂದು ಮಾತು ಆಚೆ ಬಂದ್ರು ನಾನ್ ಮಾತಾಡೋದಿಲ್ಲ. ಡಿಪಾರ್ಟ್ಮೆಂಟ್ನವ್ರು ಕೊಟ್ಟಿರೋ ಬೂಟು ಬೆಲ್ಟು ಲಾಠಿ ಮಾತಾಡುತ್ತೆ. ಇರೋ ನಡೆ, ಹೇಳ್ತೀನಿ ನಡೆ, ಹೋಗ. ಏಯ್, ನಿನ್ಗಿದೆ
ಫರ್ನಾಂಡಿಸ್, ಸ್ಟೆಲ್ಲಾ ಫರ್ನಾಂಡಿಸ್ ಅನ್ನೋ ನಿನ್ ಮಗಳು ರಾಮ್ ಅನ್ನೋ ಹುಡುಗನ ಮೇಲೆ ಅಟ್ಯಾಕ್ ಮಾಡಿಸಿದ್ದಾಳೆ. ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ಇದು ಅಟೆಂಪ್ಟ್ ಮರ್ಡರ್ ಅಂತ ಕನ್ಸಿಡರ್ ಆಗುತ್ತೆ. ಏನೋ ಹೆಣ್ಮಗಳು ಅನ್ನೋ ಸೆಂಟಿಮೆಂಟ್ ನಿಂದ, ಸ್ಟೂಡೆಂಟು ಅನ್ನೋ ಕನ್ಸರ್ನ್ ನಿಂದ ಅವಳನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಇದು ಮತ್ತೆ ರಿಪೀಟ್ ಆದ್ರೆ ಸರಿ ಇರಲ್ಲ. ಒಂದ್ ನಿಮಿಷ ಊರ್ ತುಂಬಾ ದೊಡ್ಡಸ್ತಿಗೆ ತೋರಿಸ್ಕೊಳ್ಳೋ ಬದಲು ಎತ್ತು ಮಗಳಿಗೆ ದೊಡ್ಡತನ ಕಲಿಸ್ಕೊಟ್ರೆ ಒಳ್ಳೇದು. ನಿಲ್ಸಿ ನಿಲ್ಸಿ, ಕೈ ಬಿಡು ಮೇರಿ, ಇವತ್ತಿವಳನ್ನ ನಾನು ಸುಮ್ನೆ ಬಿಡಲ್ಲ. ಹೊಡಿಯೋ ಅಂತ ತಪ್ಪು ಅವಳು ಏನ್ರಿ ಮಾಡಿದ್ಲು? ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ತರ ನಿಂದವಳಲ್ವ ಅವಳು? ನಿನ್ ಮಗಳು, ನೀನೇ ಕೇಳೋ. ಸ್ಟೆಲ್ಲಾ, ಯಾಕೆ ಏನ್ ಮಾಡ್ದೆ ನೀನು? ನನ್ಗೇನು ಗೊತ್ತಿಲ್ಲ. ನಿನಗೇನು ಗೊತ್ತಿಲ್ದೆ ನೀನ್ ಹೋಗಿ ಆ ಡಿಕ್ರೂಸ್ನ ಮೀಟ್ ಮಾಡ್ದೆ. ಆ ಡಿಕ್ರೂಸು ಅವನ್ ಹೋಗಿ ಆ ಹುಡುಗನ್ ನೋಡ್ದ. ಇಡೀ ಊರು ಗೊತ್ತಾಗೋ ತರ ಆ ಇನ್ಸ್ಪೆಕ್ಟರ್ ನನ್ನೇ ಸ್ಟೇಷನ್ ಕರೆದು ನನಗ್ ಬುದ್ಧಿ ಹೇಳ್ಕೊಡ್ತಾವ್ರೆ. ನೀನು ನಿಮ್ ಇನ್ಸ್ಪೆಕ್ಟರ್ ಸ್ಟೇಷನ್ ಕರ್ಸಿದ್ರ? ಹೌದು. ಏನೇ ಇಷ್ಟು ವರ್ಷ ನಿಮ್ಮಪ್ಪ ಗಳಿಸಿದ ಘನತೆ, ಗೌರವ, ಮರ್ಯಾದೆ ಎಲ್ಲ ಹರಾಜಾಗ್ಬಿಟ್ಟಲ್ಲ. ಈಗ ನಿಂಗೆ ಸಂತೋಷ ಆಯ್ತಾ? ಮಮ್ಮಿ, ಅಮ್ಮ, ಅಮ್ಮ ನೋಯುತ್ತಮ್ಮ. ಅಮ್ಮ, ಅಪ್ಪ. ರಾಮು, ತುಂಬಾ ನೋಯ್ತಾ ಇದೆಯಾ ರಾಮು? ದಯವಿಟ್ಟು ಕ್ಷಮಿಸಿ ಅಪ್ಪ, ನನ್ನಿಂದ ನಿಮ್ಗೆ ಸ್ಟೇಷನ್ ಮೆಟ್ಲು ಹತ್ತಾಗಾಯ್ತು. ರಾಮು, ನಾನೊಂದು ಮಾತು ಹೇಳ. ಮೊನ್ನೆ ನನ್ನ ಮಗ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಗುಣವಂತನಾಗ್ಬೇಕನ್ನೋದೇ ನನ್ನ ಆಸೆ. ಯಾರ್ದೋ ತಪ್ಪನ್ನ ಬಗೆಹರಿಸಕ್ ಹೋಗಿ ಅವ್ರ ತಪ್ಪನ್ನ ತಿದ್ದೋ ಆತರದಲ್ಲಿ ನೀನ್ ಯಾವತ್ತೂ ಅಪರಾಧಿ ಸ್ಥಾನದಲ್ಲಿ ನಿಲ್ಬೇಡಪ್ಪ. ಅಪ್ಪ, ಐ ಆಮ್ ಸಾರಿ ಅಪ್ಪ. ಗುಡ್ ಮಾರ್ನಿಂಗ್ ಅಂಕಲ್. ವೆರಿ ಗುಡ್ ಮಾರ್ನಿಂಗ್. ಏನ್ರಪ್ಪ ಎಲ್ರು ಬೆಳಿಗ್ಗೆನೆ ಬಂದ್ಬಿಡಿದ್ರಾ? ರಾಮ್ನ ನೋಡೋಣ ಅಂತ ಬಂದ್ವಿ ಅಂಕಲ್. ಒಳಗಡೆ ಇದ್ದಾನೆ, ಹೋಗಿ ನೋಡಿ. ಏನಂಕಲ್ ಜಂಗೆ ಹೊರಟಿದ್ದೀರಾ? ಸ್ಟೂಪಿಡ್. ಏಯ್, ಪಂಚೆ ಉಟ್ಕೊಂಡು ಜಾಗಿಂಗ್ ಹೋಗ್ತಾರೇನೋ? ಅಯ್ಯೋ, ತಮಾಷೆಗೆ ಹೇಳ್ದೆ ಗುರು. ತರಲೆ ಮಾಡ್ದೆ, ಸುಮ್ನೆ ಬಾ. ನಡಿಯೋ ಫಸ್ಟು. ಅಮ್ಮ, ಅದು ಯಾವಾಗ ಬಂದ್ರ? ಇವಾಗ ಬಂದ್ವಿ ಅಮ್ಮ. ರಾಮು ರೂಮಲ್ಲಿ ಇದ್ದಾನೆ. ಕಾಫಿ ರಾಮಗಮ್ಮ? ಹಾ, ನಾನು ಕೊಡ್ತೀನಿ, ಕೊಡಿ. ಸರಿ ತಗೋ. ಹೇಯ್ ಬಾರೋ ಮಗ. ಹೇ ಬನ್ರೋ. ಏ ರಾಮ್, ವಿಷಯ ಗೊತ್ತಾಯ್ತಾ? ಏನೋ? ಸ್ಟೆಲ್ಲಾ ಸೂಸೈಡ್ಗೆ ಅಟೆಂಪ್ಟ್ ಮಾಡಿರಂತೆ ಮಗ. ಈಗೆಲ್ಲಿದ್ದಾಳೋ? ಧನುಷ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ. ಹೌದಾ? ನಡ್ರ ಹೋಗೋಣ. ಅಯ್ಯೋ ದೇವ್ರೆ, ನಡೀರೋ. ಸ್ಟೆಲ್ಲಾನವರು ಯಾವ ವಾರ್ಡಲ್ಲಿದ್ದಾರೆ? ವಾರ್ಡ್ ನಂಬರ್ 10, ICU ಪಕ್ಕ. ಥ್ಯಾಂಕ್ ಯು ಸರ್. ರಾಮ್, ಸ್ಟೆಲ್ಲಾ, ಅವತ್ ನೀನ್ ನನ್ ಕೆನ್ನೆಗೆ ಹೊಡೆದಾಗ ನಂಗೆ ತುಂಬಾ ಕೋಪ ಬಂದಿತ್ತು. ಆದ್ರೆ ಇವಾಗ ಅದನ್ನೇ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗ್ತಿದೆ. ಏನಾಗಿದೆ ನಿಂಗೆ? ಕಾರಣಗಳೇ ಇಲ್ದೇ ಇರೋ ಈ ಮನ್ಸು ಕೆಲವು ನೋವುಗಳನ್ನ ಇಷ್ಟಪಡ್ತಾವಲ್ವಾ? ಸುಮ್ನೆ ಮಾತಾಡದೆ ರೆಸ್ಟ್ ಮಾಡು ಸ್ಟೆಲ್ಲಾ. ಅಮ್ಮ ಬರ್ತಾರೋ? ಏ ರಾಮ್, ಸ್ಟೆಲ್ಲಾ ಅಮ್ಮ ಬಂದ್ರು. ಇದೇನಾ? ಮತ್ತೆ ಇದೇ ಆರ್ಟ್. ಗೊತ್ತು. ರಾಮ್,
ಲೇ ಭೀಮಾ, ಏನಣ್ಣ ಗಾಡಿ ಏನಾಗಿದೆ ಚೆಕ್ ಮಾಡೋ. ಇವನೊಬ್ಬ ತಲೆ ತಿನ್ನೋ ಪಾರ್ಟಿ ಯಾವಾಗ್ಲೂ. ಬಂದೇ ಇರೋಣ. ಹುಡುಗಿ ನೋಡಿ ಗಾಡಿ ಓಡಿಸಿದ್ರೆ ಹಿಂಗೆ ಆಗೋದು. ಅಯ್ಯೋ ಶಟ್, ಏನಾಯ್ತು? ಇಂಜನ್ ಡಮಾರ್. ಹೈ ಅಮ್ಮ. ಮಗನೇ, ಈಗ ತಾನೇ ಗಾಡಿ ಓಡಿಸ್ಕೊಂಡ್ ಬಂದಿದ್ದೀನಿ, ಇಂಜನ್ ಡಮಾರ್ ಅಂತೆ. ಯಾವ ಮೆಂಟ್ಲೋ ಇವನು. ಅಕ್ಕ ಇಲ್ಲೇನ್ ಬೇಕಿತ್ತಕ್ಕ? ಇಲ್ಲೂ ಬಂದ್ಬಿಟ್ಲ. ಓ ಇದಾ. ರಾಮ್, ಐ ಲವ್ ಯು. ಐ ಮಿಸ್ ಯು. ಪ್ಲೀಸ್. ನಮಸ್ಕಾರ. ನಮಸ್ಕಾರ. ಏನಾಯ್ತಣ್ಣ? ಏನೋ ಇಂಜಿನ್ ಅಲ್ಲಿ ಸೌಂಡ್ ಬರ್ತಿದೆ. 1 hour ಬಿಟ್ಕೊಂಡ್ ಬನ್ನಿ. ಸರಿ ಆಯ್ತು, ಬೇಗ ಮಾಡಿ. ಮ್ಯಾಮ್, ಪೇಪರ್. ಮ್ಯಾಮ್, ಪೇಪರ್. ಏನೋ ಇದು? ಏನು ಕ್ವಶನ್ ಮಾಡಿದ್ಯಾ? 5 ಮಾರ್ಕ್ಸ್ ಬೇರೆ ಪಾಸ್ ಆದ ಸುಮ್ಮನೆ ಮತ್ತೆ ಬರಿಬೋದಿತ್ತ. ಮೇಲೆ ಸಬ್ಮಿಟ್ ಮಾಡ್ಬಿಟ್ಟು ಬರ್ತೀನಿ. ಸರಿ, ಬೇಗ ಆಯ್ತು, ಬೇಗ ಬನ್ರೋ. ನೋಡು, ನಾನು ಯಾರನ್ನೂ ಪ್ರೀತಿ ಮಾಡ್ತಾ ಇಲ್ಲ. ನಾನು ಮನ್ಸಾರೆ ನಿನ್ನನ್ನೇ ಪ್ರೀತಿ ಮಾಡ್ತಾ ಇರೋದು. ಮಾಷಲ್ಲ, ನಮ್ದುಕೆ ನೀನ್ ಯಾಕೆ ನನ್ನ ಪ್ರೀತಿನ ಅಕ್ಸೆಪ್ಟೇ ಮಾಡಲ್ಲ ಅಂತ್ಯಾ? ಒಂದ್ ಸ್ಮೈಲು ಕೊಡಲ್ಲ. ಹಾಯ್ ಮೇರ ಲಡ್ಡು. ನನ್ನ ಪ್ರೀತಿ ಅರ್ಥನೇ ಆಗಲ್ವಾ ನಿನ್ಗೆ? ಈಗ್ಲಾದ್ರೂ ಒಂದ್ ಸ್ಮೈಲ್ ಕೊಟ್ಟು ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ತೀಯಾ? ಅಯ್ಯೋ ಖುದಾಕಿ ಕಸಮ್ ಅಯ್ಯಂ ಕಮ್. ಐ ಲವ್ ಯು. ಹಾ, ಯು ರಿಯಲಿ ಲವ್ ಮೀ? ನಿಮ್ದಕ್ಕೆ ಪ್ಯಾರ್ ಗೊತ್ತಾದ್ಮೇಲೆ ನಮ್ದಕ್ಕೆ ಯಾಕೆ ಮಲಗಿರುತ್ತೆ? ಎದ್ಬಿಡ್ತು ಹಾರ್ಟು. ಯು ನಮ್ದಕ್ಕೆ ನಿಮ್ಮ ಮೇಲೆ ಪ್ಯಾರ್ ಗಯಾ. ರಾಮ್, ನಿಂತ್ಕೋ ರಾಮ್. ಪದೇ ಪದೇ ನಿನ್ ಹಿಂದೆ ಬರಕ್ ನನ್ಗೆ ನಾಚಿಕೆ ಇಲ್ಲ ಅನ್ಕೊಂಡಿದ್ಯಾ? ಎಷ್ಟೆಲ್ಲ ಹೇಳಿ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಗಲ್ಲ ನಿನ್ಗೆ? ನೀನ್ ಇನ್ನೂ ಮೊದ್ಲಿನ ತರಾನೇ ನೋಡ್ತಾ ಇದ್ಯಾ, ಆದ್ರೆ ನಾನೀಗ ಬದ್ಲಾಗಿದ್ದೀನಿ ರಾಮ್. ಈಗ ನಾನು ತಿತ್ಕೊಂಡಿದ್ರು ನನ್ನನ್ನು ಮಾತಾಡ್ಸಲ್ಲ ಅಲ್ವಾ ನೀನು? ಏನು ನಾನಂದ್ರೆ ಭಯನಾ ನಿನ್ಗೆ? ನೀನ್ ನನ್ನನ್ನು ಲವ್ ಮಾಡಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನನ್ನ ಜೊತೆ ಮಾತಾಡ್ಬೋದಲ್ವಾ? ಐ ಲವ್ ಯು. ನಂಗೆ ಹಠ ಮಾಡೋಷ್ಟೆಲ್ಲನೇ ಇಷ್ಟ, ಅದಕ್ಕೆ ಇಷ್ಟು ದಿನ ಸತಾಯಿಸಿದೆ. ಮನಕೇನು ಬಾನಲ್ಲೇ ಹಾರುವ ಹವ್ಯಾಸ, ನಯನದ ಈ ಪದ ಹೆಣಿಕೆ ಬಿಡಿಸುವ ವಿನ್ಯಾಸ. ಆರಂಭ ಆತಂಕ ನಗುವು ವಿಪರ್ಯಾಸ, ಆಸೆಗಳು ನಿದ್ದೆಯನ್ನು ಕೆಡಿಸೋ ಅಭ್ಯಾಸ. ಕವನ ಕೊರೆಯೋ ವಾಡಿಕೆಯೋ ಆಹಾ, ನವಿರ ಸುಧೆಯೂ ತಣಿಸಿ ವ್ಯಾಪಿಸಿದೆ. ಗಮನಿಸು ಗೆಳತಿ, ಹೃದಯದ ತಿಥಿ ಮೊದಲನೇ ಮಹತಿ. ಮನಗಾನದ ಶ್ರುತಿನ ನಿನ್ನ ಸಾರಥಿ, ಸುಮಧುರ ಸುಮತಿ. ಮನಕೇನೋ ಬಾನಲ್ಲೇ ಹಾರುವ ಹವ್ಯಾಸ,
sunshine. She's always mine, oh senorita. On this dark desert heart, you're a moonlight. Always like me, oh senorita. You took me as I am, baby, happy as your man. Since we met, it's been you and I alone. Running fantasies and arousing ecstasy. First love in a cozy, lonely home. Suck a CEO, sing about you. Tell the world that you're mine, senorita. On your forehead, my fingers marking red. This Sindura is you, senorita. ತುಂಟಾಟದ ಶುರುವೆ ಈ ಪ್ರೀತಿಗೆ ಮುನ್ನುಡಿಯು ಮುಂಗೋಪದ ನೆನಪೆ ಇಂದು ಮುಂಗಾರಿನ ನನಸು ಆಕರ್ಷಕ ಗೆಳೆಯನಿನಿ ಹಗುರಾಗಿಸಿದೆ ಎದೆಯು ನಿತ್ಯವು ನೋಡಲು ನಾ ನೆಪ ಮಾತ್ರವೇ ನಿಜ ಸುಧೆಯು ಪದೇ ಪದೇ ಮಿಲನಗಳು ತೃಪ್ತಿಯ ಕಾಣದೆ ಬಗೆ ಬಗೆಯ ಆಕಾಂಕ್ಷೆಯ ಮಳೆಗೆ ಸುರಿದಿದೆ ಗಮನಿಸು ಗೆಳತಿ ಹೃದಯದ ತಿಥಿ ಮೊದಲನೇ ಮಹತಿ ಮನಗಾನದ ಶ್ರುತಿ ನಿನ್ನ ಸಾರಥಿ ಸುಮಧುರ ಸುಮತಿ ಮನಕೇನೋ ಬಾನಲ್ಲೇ ಹಾರುವ ಹವ್ಯಾಸ ನಯನದ ಈ ಪದ ಎಣಿಕೆ ಬಿಡಿಸುವ ವಿನ್ಯಾಸ ಬಿಸು ಮಾತನು ಕೋಣಿಸಿ ನಿನ್ನ ಬಣ್ಣಿಸು ಪರದಾಟ ಹುಸಿನಗೆ ವರ್ಣಿಸಿ ಕವಿಯಾಗುವ ಪರಿಪಾಠ ನಿನ್ನ ಗುಂಗಲಿ ಗೆಳೆಯ ಬದಲಾಯಿತು ದಿನಚರಿ ಹೊಂಗಿರಣದ ಬೇಸುಗೆ ನನ್ನದಾಗಿಸುಪಕಾರಿ ಢವ ಢವ ಎದೆ ಬಡಿತಕ್ಕೆ ವೇಗದ ಸಹವಾಸ ಕಿರು ನಗೆ ಏಕಾಂತದಿ ಚುಂಬಿಸ ವನವಾಸ ಗಮನಿಸು ಗೆಳತಿ ಹೃದಯದ ತಿಥಿ ಮೊದಲನೇ ಮಹತಿ ಮನಗಾನದ ಶ್ರುತಿ ನಿನ್ನ ಸಾರಥಿ ಸುಮಧುರ ಸುಮತಿ ಮನಕೇನೋ ಬಾನಲ್ಲೇ ಹಾರುವ ಹವ್ಯಾಸ ನಯನದ ಈ ಪದ ಎಣಿಕೆ ಬಿಡಿಸುವ ವಿನ್ಯಾಸ ಕವನ ಕೊರೆಯೋ ವಾಡಿಕೆಯೋ ನವಿರ ಸುದೆಯು ತಣಿಸಿ ವ್ಯಾಪಿಸಿದೆ ಗಮನಿಸು ಗೆಳತಿ ಹೃದಯದ ತಿಥಿ ಮೊದಲನೇ ಮಹತಿ ಮನಗಾನದ ಶ್ರುತಿ ನಿನ್ನ ಸಾರಥಿ ಸುಮಧುರ ಸುಮತಿ ವಾಹ್ ಕ್ಯಾ ಸೀನ್ ಹೈ. ನಿನ್ನಂತವಳು ನೋಡೆ ಕಣೆ ದೊಡ್ಡೋರು ಹೇಳಿರೋದು ವಿಷ ತುಂಬಿರೋ ಹಾವನ್ನ ನಂಬಿದ್ರು ನಿನ್ನಂತ ಹೆಣ್ಣನ್ನ ನಂಬಾರ್ದು ಅಂತ. ನೆನ್ನೆವರೆಗೂ ಇವನ್ನ ಕಂಡ್ರೆ ಬುಸ್ ಅಂತಿದ್ದೋಳು ಇವತ್ತಿವನ್ ಜೊತೆ ಬೀದಿ ಬೀದಿ ಸುತ್ತಾ ಇದ್ಯಾ. ಏನೇ ಅನ್ಬೇಕು ನಿನ್ನಂತವಳಿಗೆ? ಡಿಕ್ರೋಸ್ ಇನ್ನೊಂದ್ ಮಾತ್ ಮಾತಾಡಿದ್ರು ಇಲ್ಲಿ ನಡೆಯೋದೇ ಬೇರೆ. ಏನೋ ನಡೆಯುತ್ತೆ. ಏನ್ ನಡೆಯುತ್ತೆ? ರಾಮಾಯಣನ ಕುರುಕ್ಷೇತ್ರನ ಇಲ್ಲೇನೇ ನಡೆದ್ರು ಇವಳು ಪಾಲಿಗೆ ನಾನೇ ರಾವಣ ಎತ್ತಾಕೊಂಡು ಹೋಯ್ತಾ ಇರದೆ. ಏನೋ ಜಾಸ್ತಿ ಎಗರ್ತಾ ಇದ್ಯಾ? ಒಂದ್ಸತಿ ಇವ್ನ ಮುಟ್ಟಿದ್ದಕ್ಕೇನೆ ನರ್ಕ ಅನ್ಭವಿಸಿದ್ಯಾ, ಇನ್ನೊಂದ್ಸತಿ ಇವ್ನ ಟಚ್ ಮಾಡಿದ್ರೆ ವಿಕೆಟ್ ಗ್ಯಾರಂಟಿ. ಜೀವನದಲ್ಲಿ ನೋಡ್ಬೇಕಾಗಿದ್ ಬೇಜಾನಿದೆ. ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ತಾ ಇರು. ಏ ಸ್ಟೆಲಾ, ನಾನು ನೋಡ್ತೀನಿ ಕಣೆ ಅದೆಷ್ಟು ದಿನ ಇವನ್ ಜೊತೆ ಸುಖವಾಗಿರ್ತೀಯ ಅಂತ. ಬರ್ದಿಟ್ಕೋ, ನಿನ್ನ ಲೈಫ್ಗೆ ಯಾವತ್ತಿದ್ರು ನಾನೇ ವಿಲನ್. ನಿಮ್ಮಿಬ್ರು ಲವ್ ಸ್ಟೋರಿಗೆ ಸಖತ್ತಾಗಿರೋ ಒಂದು ಟ್ವಿಸ್ಟ್ ಕೊಡ್ತೀನಿ.
ನೋಡ್ತಾ ಇರೆ. ಯಾರಪ್ಪ? ಹಲೋ ರಾಮ್, ಎಲ್ಲಿದ್ಯಾ ನೀನು? ಸ್ಟೆಲ್ಲಾ, ಏನಾಯ್ತು? ಈಗಾಗ್ಲೇ ನಮ್ಮ ಮನೇಲಿ ಮದ್ವೆ ಫಿಕ್ಸ್ ಮಾಡೋ ಪೊಸಿಷನ್ ಅಲ್ಲಿ ಇದ್ದಾರೆ. ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಮೊದ್ಲು ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಪ್ಲೀಸ್. ಅಲ್ಲ ಸ್ಟೆಲ್ಲಾ, ನೀ ಹೇಳೋದು ತುಂಬಾ ಈಸಿ, ಬಟ್ ಅದೆಷ್ಟು ಕಷ್ಟ. ಪ್ಯಾಕ್ ಮಾಡಿ ಬರ್ತಾ ಇದೀನಿ ಅಷ್ಟೇ. ಎಲ್ಲಿದ್ಯಾ ನೀನು? ನಾನು ಬಂಡೆ ರೋಡ್ ಹತ್ರ ಇದ್ದೀನಿ, ಇಲ್ಲಿಗೆ ಬಂದ್ಬಿಡು. 5 minutes ಅಲ್ಲಿ ನಾನು ಅಲ್ಲಿರ್ತೀನಿ. ಸರಿ ಬಾ. ರಾಮ್, ಬೇಗ ಹೊರಡೋಣ ಬಾ ರಾಮ್. ಸ್ಟೆಲ್ಲಾ, ಏನ್ ಮಾತಾಡ್ತಾ ಇದೀಯಾ? ನಮ್ಮ ಮನೇಲಿ ಇದೆಲ್ಲ ಹೇಳಕ್ ಆಗಲ್ಲ ಸ್ಟೆಲ್ಲಾ. ಇಲ್ಲ ರಾಮ್, ನಮ್ಮನೇಲೂ ಒಪ್ಪಲ್ಲ. ಈಗೇನಾದ್ರೂ ನನ್ನ ಮನೆಗೆ ವಾಪಸ್ ಹೋದ್ರೆ ನನ್ನ ಸಾಯಿಸ್ಬಿಡ್ತಾರಷ್ಟೇ. ಬೇಗ ಹೋಗೋಣ ಬಾ ರಾಮ್. ಸರಿ. ಏನ್ ರಾಮ್, ಏನಿದೆಲ್ಲ? ನಾನು ಇವಳನ್ನ ಇವತ್ತೇ ಓಡಿಸ್ಕೊಂಡು ಹೋಗ್ಬೋದಿತ್ತು. ನಮ್ಮಪ್ಪ ಅಂತದೆಲ್ಲ ಕಲ್ಸಿಲ್ಲ. ಇವಳ ಹಾಕೊಳ್ಳೋದು ಲಿಪ್ಸ್ಟಿಕ್ ನಿನ್ನ 1 ತಿಂಗಳು ಸ್ಯಾಲರಿಗೆ ಸಾಲಲ್ಲ, ಅದ್ನಲ್ಲಿ ಬೇರೆ ಓಡಿಸ್ಕೊಂಡು ಹೋಗ್ತೀಯ. ನೀನು ಅಷ್ಟೊಂದ್ ಜನ ಮುಂದೆ ಚೂರು ನಾಚಿಕ ಇಲ್ದೆ ತಪ್ಕೊಂಡು ಓಡಾಡಿಲ್ವಾ? ಅಂದದ್ ಏನ್ ಮಾಡ್ದೆ ಇವನ್ ನನಗೆ? ಪ್ರೀತಿ ಡ್ಯಾಡಿ. ಬೇಷ್, ಇಷ್ಟು ದಿನ ನೀನ್ ಮಾಡೋದು ತರಲೆ ನೋಡಿ ನಿನಗಿನ್ನು ಬುದ್ಧಿ ಬಳ್ದಿಲ್ಲ ಅನ್ಕೊಂಡೆ. ಪರವಾಗಿಲ್ಲ, ಜನ್ಮ ಕೊಟ್ಟಿದ್ದು ತಂದೆಗೆ ಬುದ್ಧಿ ಹೇಳ್ಕೊಡೋದು ಮಟ್ಟಕ್ಕೆ ನೀನ್ ಬಳದಿದ್ಯಾ. ನಾನ್ ಬುದ್ಧಿ ಹೇಳ್ತಾ ಇಲ್ಲ ಡ್ಯಾಡಿ, ನನ್ ಮನ್ಸಿನ ಭಾವನೆ ಹೇಳ್ಕೊಂತ ಇದೀನಿ. ನಾನು ಅದಕ್ಕೆ ಬೆಲೆ ಕೊಡೋದಿಲ್ಲ ಅಂದ್ರೆ ಈ ಕ್ಷಣನೇ ನಾನ್ ರಾಮ್ ಜೊತೆ ಹೊರಗೆ ಹೋಗ್ತೀನಿ. ಶಬ್ಬಾಷ್. ನೋಡಿದೀಯಾ, ಯಾವಾಗಲೂ ಡಾಡಿ ನನ್ಗೆ ಅದು ಬೇಕು ಇದು ಬೇಕು ಅಂತ ನನ್ ಹಿಂದೆನೆ ಓಡಾಡೋವಳು ಇವತ್ತಿ ತಂದೆನೇ ಬೇಡ ಅಂತ ಹೇಳ್ತಾ ಇದ್ದಾಳೆ. ಎಲ್ಲ ನಿನ್ನಿಂದ. ಫರ್ನಾಂಡಿಸ್, ನನ್ ಮಗನಿಗೆ ಯಾಕೆ ಹೊಡಿತಾ ಇದೀಯಾ? ನಿನ್ ಮಗ ನನ್ ಮಗಳನ್ನ ಪ್ರೀತಿಸ್ತಾ ಇದ್ದಾನೆ, ಅದಕ್ಕೆ. ಪ್ರೀತಿ ಮಾಡೋದು ತಪ್ಪು ಅಂತ ಯಾವ ಮುಟ್ಟಾಳ್ ನನ್ ಮಗ ಹೇಳ್ದ? ನನ್ ಮಗಳನ್ನ ಪ್ರೀತಿಸಕ್ಕೆ ನಿನ್ ಮಗನ್ಗೆ ಏನ್ ಯೋಗ್ಯತೆ ಇದೆ? ಪ್ರೀತಿ ಮಾಡಕ್ಕೆ ಗಂಡಸ್ತನ ಮತ್ತೆ ಸ್ವಾಭಿಮಾನ ಇವೆರಡಿದ್ರೆ ಸಾಕಾಗಲ್ವಾ? ನಿನ್ ಮಗಂದು ಕಿತ್ತೋಗಿರೋದು ಸ್ವಾಭಿಮಾನ, ಅದನ್ನಲ್ಲಿ ನನ್ ಮಗಳದ್ದು ಎಕ್ಕಡ ತಗೊಂಡು ಕೊಡಕ್ಕಾಗತ್ತಾ ಇವನ್ಗೆ? 2 ವರ್ಷ ಟೈಮ್ ಕೊಡ್ತೀನಿ. ಅಧಿಕಾರ, ಅಂತಸ್ತು, ಹಣ ಎಲ್ಲ ತಗೊಂಡ್ಬಂದು ನನ್ನ ಎದುರುಗಡೆ ನಿಂತ್ಕೋ. ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಈ ಚಾಲೆಂಜಿಗೆ ಓಕೆನಾ? ಹೇಳೋ ರಾಮು. ಸ್ವಾಭಿಮಾನ ಇರೋ ಗಂಡಸು ಸೋತಿರೋದು ಇತಿಹಾಸದಲ್ಲೇ ಇಲ್ಲ ಅಂತ ಹೇಳಪ್ಪ. ಆದರೆ ಒಂದು ಕಂಡೀಷನ್, ಈ 2 ವರ್ಷದಲ್ಲಿ ಈ ಊರಿಗೆ ಬರಬಾರದು. ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ನೋಡಬಾರದು, ಅವಳ ಹತ್ರ ಮಾತಾಡಬಾರದು. ಈ ಚಾಲೆಂಜ್ ಓಕೆನಾ? ಸ್ಟೆಲ್ಲಾ, ನೀನ್ ಯಾವತ್ತಿದ್ರು ನನ್ನ ಹುಡುಗಿನೇ. ನಿನ್ ಹಣೆಗಿಡು ಸಿಂಧೂರ ನಂದೇ ಆಗಿರುತ್ತೆ. ಅಪ್ಪ, ಬನ್ನಿ ಹೋಗೋಣ. ಸಿಟ್ ಡೌನ್. ಸರ್, ಇದು ಎಕ್ಸ್ಪೋರ್ಟ್ ಕಂಪ್ನಿ ಫೈಲು. ಗುಡ್. ಸರ್, ಇದು ಫ್ಯಾಬ್ರಿಕ್ ಕಂಪ್ನಿ ಫೈಲು. ವೆರಿ ಗುಡ್, ಐ ಅಪ್ರಿಷಿಯೇಟ್ ಯು ಆಲ್. ಸರ್, ಇದು ಫಾರ್ಮಸಿ ಕಂಪ್ನಿ ಬಿಸ್ನೆಸ್ ಎಕ್ಸ್ಪರ್ಟ್ ಒಪಿನಿಯನ್ ಪ್ರಕಾರ ಇನ್ನು 10 ವರ್ಷ ನಮ್ಮ ಕಂಪ್ನಿನ ಯಾರು ಬಿಟ್ ಮಾಡೋಕ್ಕಾಗಲ್ಲ ಅಂತಿದ್ದಾರೆ. ಗ್ರೇಟ್ ಅಚೀವ್ಮೆಂಟ್ ಅಂದ್ರೆ ಇದು. ಇಮಿಡಿಯೇಟ್ ಆಗಿ ಕಂಪ್ನಿಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಸ್ಯಾಲರಿ ಹೈಕ್ ಮಾಡಿ. ಶೋರ್ ಸರ್. ಯಾವ ಫೈಲ್ ಇದು? ಲಾಸ್ಟ್ 2 years ಇಂದ ಈ ಕಂಪ್ನಿಲಿ ಯಾವುದೇ ಪ್ರೋಗ್ರೆಸ್ ಕಾಣ್ತಾ ಇಲ್ಲ ಸರ್. ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಪ್ರಣವ್ ಗ್ರೂಪ್ ಆಫ್ ಕಂಪನಿಯಲ್ಲಿರೋ ಎಲ್ಲಾ ಕಂಪನಿಗಳು ವರ್ಷದಿಂದ ವರ್ಷಕ್ಕೆ ಲಾಭನ ಗಳಿಸ್ತಾನೆ ಇದೆ. ಇದೊಂದು ಕಂಪನಿ ಬಿಟ್ಟು ಯಾಕೆ? ಗೊತ್ತಿಲ್ಲ ಸರ್. ಇಮ್ಮಿಡಿಯೇಟ್ ಆಗಿ ಈ ಕಂಪನಿ ಸಂಬಂಧಪಟ್ಟಿರೋ ಎಲ್ಲ ಸೂಪರ್ವೈಸರ್ಸ್ MD ನನ್ನ ಕಣ್ಮುಂದೆ ಇರಬೇಕು. ಎಸ್ ಸರ್. ಏನ್ ಹಂಗ್ ನೋಡ್ತಾ ಇದ್ದೀರಾ? ಇರೋಕ್ ಮನೆ, ಓಡಾಡಕ್ ಕಾರು, ಮಂತ್ಲಿ ಮಿಸ್ ಆಗ್ದಂಗೆ ಕೈ ತುಂಬಾ ಸಂಬಳ, ಇದಕ್ಕಿನ್ನ ಏನ್ ಬೇಕ್ರಿ ಕೆಲಸ ಮಾಡಕ್ಕೆ? ಸಾಕು ಸರ್.
ಹಾಗಾದ್ರೆ ನೀವ್ಯಾಕ್ರಿ ಕೆಲಸ ಮಾಡ್ತಾ ಇಲ್ಲ? ಯಾರು ಸರ್ ಹೇಳಿದ್ದು? ನಿಮಗೆ ನನ್ ಮುಂದೆ ಇರೋ ಕಂಪನಿ ಫೈಲೇ ಹೇಳುತ್ತೆ. ಅನ್ನ ಕೊಡ್ತಿರೋ ಕಂಪನಿಗೆ ನಿಯತ್ತಾಗಿ ಕೆಲಸ ಮಾಡಕ್ಕಾಗಲ್ವಾ? ನಮ್ ಶಕ್ತಿ ಮೀರಿ ಕೆಲಸ ಮಾಡ್ತಿದೀವಿ ಏನ್ ಸರ್. ಕಳ್ತಾನಾ? ಖಾಲಿ ಕೈಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರಿ. ಕಂಪನಿ ಕಡೆಯಿಂದ ಒಂದ್ ಕಾರ್ ಕೊಟ್ಟೆ. ಆದ್ರೆ ಇವತ್ತು ಒಬ್ಬೊಬ್ಬನ ಹತ್ರ 10 ಕಾರಿವೆ. ಸ್ವಂತಕ್ಕೆ ಅಂತ 3 ಬಂಗ್ಲೆ, ಅದ್ರಲ್ಲೂ ಕೋಟಿ ಗಟ್ಲೆ ದಾಟಿರೋ ಬ್ಯಾಂಕ್ ಬ್ಯಾಲೆನ್ಸು. ನ್ಯಾಯವಾಗಿ ಒಬ್ಬ ಮನುಷ್ಯ 8 ಅವರ್ಸ್ ಕೆಲಸ ಮಾಡಿ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟೆಲ್ಲ ಸಂಪಾದನೆ ಮಾಡ್ಬೋದಾ? ನಮ್ ಕಂಪ್ನಿಲಿ ಕೆಲಸ ಮಾಡಕ್ ಯೋಗ್ಯತೆ ಇಲ್ದ್ರೆ ನಿಮ್ 3 ಈ ಕ್ಷಣದಿಂದಲೇ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಇನ್ ಯಾವತ್ತು ಈ ಕೆಟ್ಟ ಮುಖಗಳನ್ನ ತೋರಿಸ್ಬೇಡಿ ನನಗೆ. ಸರ್ ಅದೇನಂದ್ರೆ ಸೆಕ್ಯೂರಿಟಿ, ಹಲೋ. ಹಲೋ ಡ್ಯಾಡಿ. ಹಾಯ್ ಡಾರ್ಲಿಂಗ್. ಹೋಗು, ನನ್ ಜೊತೆ ಮಾತಾಡ್ಬೇಡ. ನಂದು ನಿಂದು ಫ್ರೆಂಡ್ಶಿಪ್ ಕಟ್. ಯಾಕೋ ನನ್ ಮುದ್ದು ಮರಿ ಕೋಪ ಬಂದಿದೆ? ಇವತ್ತು ಯಾವ ಡೇ? ಫ್ರೈಡೆ. ಫ್ರೈಡೆ ಅಂತ ನನ್ಗೂ ಗೊತ್ತು. ಇವತ್ತು ಏನ್ ಸ್ಪೆಷಲ್ ಅಂತ ಗೊತ್ತಾ? ಗೊತ್ತಾಗ್ತಾ ಇಲ್ಲ. ನಾನು ಹತ್ ಬಿಡ್ತೀನಿ. ಗೊತ್ತು ಬಂಗಾರ, ಇವತ್ತು ನನ್ನ ಮುದ್ದು ಕಂದಮ್ಮನ ಬರ್ಡೇ ಅಂತ ಗೊತ್ತು. ಮತ್ತೆ ನಂಗೇನು ಗಿಫ್ಟೇ ಕೊಟ್ಟಿಲ್ಲ. ಇವತ್ತು ಡ್ಯಾಡಿ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ ಇದೆ. ಸರ್ಪ್ರೈಸಾ? ಏನ್ ಸರ್ಪ್ರೈಸ್ ಡ್ಯಾಡಿ? ನೋ ಮಗಳೇ, ಸರ್ಪ್ರೈಸ್ ಯಾವಾಗ್ಲೂ ಸೀಕ್ರೆಟ್ ಆಗಿರ್ಬೇಕು. ಸರಿ ಡ್ಯಾಡಿ, ಬೇಗ ಬನ್ನಿ, ನಾನ್ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಲವ್ ಯು. ಬಾಯ್. ಲವ್ ಯು. ಡ್ಯಾಡಿ, ಸರ್ಪ್ರೈಸ್ ಅಂದ್ರಿ, ಇಲ್ಲೇನು ಕಾಣ್ತಾನೆ ಇಲ್ಲ. ಹಾ. ಫ್ರೆಂಡ್ಸ್, ಇವತ್ತು ನನಗೆ ಒಂದು ಸುಂದರವಾದ ದಿನ. ಯಾಕಂದ್ರೆ ನನ್ನ ಲೈಫಲ್ಲಿ ಒಳ್ಳೆ ಬಿಸ್ನೆಸ್ ಕೊಟ್ಟ, ಸಾಕಷ್ಟು ಲೆಕ್ಕನೇ ಮಾಡದಷ್ಟು ದುಡ್ಡು ಕೊಟ್ಟ. ಆದ್ರೆ ಇವಳೊಬ್ಬಳನ್ನ ಬಿಟ್ಟು ಎಲ್ಲನೂ ಕಿತ್ಕೊಂಡ್ಬಿಟ್ಟ. ಈ ಭೂಮಿ ಮೇಲೆ ನನ್ ಬದುಕಿನೋ ಬೇಡೋ ಅನ್ಕೋಬೇಕಾದ್ರೆ ನನಗ್ ಸಿಗೋ ಒಂದೇ ಒಂದು ಉತ್ತರ ನನ್ನ ಮಗಳು ಸಾನಿಯಾ. ಹಾಗೆ ಎಲ್ಲರೂ ವಿಶ್ ಮಾಡ್ತಾ ಮಗಳಿಗೆ ಹರಿಸಿ ಎಲ್ಲರೂ ಪಾರ್ಟಿನ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಬನ್ನಿ ಅಂಕಲ್. ಬನ್ನಿ. ಥ್ಯಾಂಕ್ಸ್. ಥ್ಯಾಂಕ್ ಯು. Happy birthday. ಥ್ಯಾಂಕ್ ಯು ಸೋ ಮಚ್. ಹೇ, ಊಟ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಂಕಲ್. ಪ್ಲೀಸ್ ಪ್ಲೀಸ್ ಬನ್ನಿ. ಐ ಆಮ್ ಗುಡ್. ಹೌ ಆರ್ ಯು? ಥ್ಯಾಂಕ್ ಯು. ನೀವು ನಿಮ್ಮನ್ನ ಯಾರು ಬರಕ್ ಹೇಳಿದ್ದು? ಹರೀಶ್ ಸರ್. ಇವ್ರನ್ನ ಯಾರು ಬರಕ್ ಹೇಳಿದ್ದು? ಸರ್, ನಿಮ್ಮ ಮಗಳು ಬರ್ತಡೇ ಇತ್ತಲ್ವಾ, ವಿಶ್ ಮಾಡಿ ಹೋಗೋಣ ಅಂತ ಬಂದಿದ್ವಿ. ಸಾರಿ ಸರ್. ಬನ್ರ. ಪರವಾಗಿಲ್ಲ, ಬನ್ನಿ, ಊಟ ಮಾಡ್ಕೊಂಡು ಹೋಗಿ. ಸೂರ್ ಕೆಳಗಡೆ ಇರೋ ಶತ್ರುನ್ ತಂದು ಪಕ್ಕದಲ್ಲಿ ಬಿಟ್ಕೊಂಡ್ರೆ ಮನುಷ್ಯ ಅನ್ನಲ್ಲ, ಮುಟ್ಟಾಳ ಅಂತಾರೆ. ನಮ್ಮನ್ನೇ ಆಫೀಸಿಂದ ಡಿಸ್ಮಿಸ್ ಮಾಡ್ತೀಯಾ? ಗಿಫ್ಟ್ ಬಾಕ್ಸ್ ಅಲ್ಲಿರೋ ಬಾಂಬ್ ಬ್ಲಾಸ್ಟ್ ಆಗ್ಲಿ, ಈ ಪ್ರಪಂಚದಿಂದ ಅವರೇ ಡಿಸ್ಮಿಸ್ ಆಗ್ತಾರೆ. ಕೂಲ್ 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 ಕೂಲ್. ಎವ್ರಿವನ್ ಮೂವ್ ಅವೇ. ಮೂವ್. ಹೇ, ನಡೀರು ಬೇಗ. ಹಾ, ನೀವು ಆಫೀಸ್ಗೆ ಎಂಟ್ರಿ ಆಗ್ಬೇಕಾರೆ ರೆಸ್ಯೂಮ್ ತೊಗೊಂಬಂದಿದ್ರಲ್ಲ, ಅವರೇ ಸರ್ ಇವರು? ಓ, ದಟ್ಸ್ ನೈಸ್. ಕಮ್ ಆನ್ ಬಡಿ, ಪ್ಲೀಸ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿಮ್ಗೆ ಏನ್ ಕೊಟ್ರು ಸಾಲದು. ನಿಮ್ಗೆ ಏನ್ ಬೇಕು ಹೇಳಿ, ಮನೆ, ಕಾರು, ಬಂಗ್ಲೆ, ಏನ್ ಬೇಕಾದ್ರೂ ಕೇಳಿ. ನನ್ನ ಜೀವ, ನನ್ನ ಮಗಳ ಜೀವ ಉಳಿಸಿದಿರಾ. ಹಾಗೇನಿಲ್ಲ ಸರ್, ಬೇಡ್ ತಿನ್ನೋನ್ಗಿಂತ ದುಡ್ಡು ತಿನ್ನೋನೇ ದೊಡ್ಡವನು ಅಂತ ನಮ್ ತಂದೆ ಹೇಳಿದ್ದಾರೆ. ನಿಮ್ಗೆ ಸಹಾಯ ಮಾಡ್ಲೇಬೇಕು ಅನ್ಸಿದ್ರೆ ದಯವಿಟ್ಟು ನನಗೊಂದು ಕೆಲಸ ಕೊಡಿ ಸರ್. ಅಷ್ಟೇ ತಾನೇ? ನಾಳೆ ಆಫೀಸಲ್ಲಿ ಬಂದು ಮೀಟ್ ಮಾಡಿ, ಖಂಡಿತ ನಿಮ್ಗೆ ಕೆಲಸ ಸಿಕ್ಕೇ ಸಿಗತ್ತೆ. ಓಹ್, ಥ್ಯಾಂಕ್ ಯು. ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಹೇ ರಾಮ್, ಕೂತ್ಕೊಳ್ಳಿ. ಮತ್ತೆ ಆರಾಮ? ಐ ಆಮ್ ಫೈನ್. ಹರೀಶ್, ಫೈಲ್ ತಗೊಂಡ್ ಬನ್ನಿ. ರಾಮ್ ಸರ್. ನೋಡಿ, ಈ ಕಂಪನಿಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಇದರಲ್ಲಿದೆ. ಓಕೆ ಸರ್. ನೀವು ಇದರಲ್ಲಿ ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತೀರೋ ಅಷ್ಟೇ ನಿಯತ್ತಾಗಿ ನಿಮ್ ಪೊಸಿಷನ್ ಚೇಂಜ್ ಆಗತ್ತೆ. ಖಂಡಿತ ಸರ್, ಐ ವಿಲ್ ಡು. ಈ ಪ್ರಾಜೆಕ್ಟ್ ಮುಗಿಯೋವರೆಗೂ
ನಮ್ ಹರೀಶ್ ನಿಮ್ ಜೊತೆ ಇರ್ತಾರೆ. ಥ್ಯಾಂಕ್ ಯು ಸರ್. ಆದ್ರೆ ಒಂದ್ ಮಾತು ರಾಮ್, ಈ ಕಂಪನಿ ಲಾಸ್ ಆದ್ರೂ ಪರವಾಗಿಲ್ಲ, ಆದ್ರೆ ನಂಬಿಕೆ ದ್ರೋಹನ್ ಮಾತ್ರ ನಾನು ಯಾವತ್ತೂ ಸಹಿಸೋದಿಲ್ಲ. ಡೋಂಟ್ ವರಿ ಸರ್, ಆ ನಂಬಿಕೆನ ನಾನು ಉಳಿಸ್ಕೊಂತೀನಿ. ಇವತ್ತಿಂದ ನಿಮ್ ಕೆಲಸ ಸ್ಟಾರ್ಟ್ ಮಾಡಿ. ಎಸ್ ಸರ್. ಯಾ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಓಕೆ ಸರ್. ಕಾವ್ಯ. ಸರ್. ರಾಮ್, ಮೀಟ್ ಮಿಸ್ ಕಾವ್ಯ. ಹಾಯ್. ಹಲೋ ಸರ್. ಬ್ರಿಲಿಯಂಟ್ ಅಂಡ್ ಡೈನಮಿಕ್ ಗರ್ಲ್. ಇವತ್ತಿನಿಂದ ನಿನಗೆ ಪರ್ಸನಲ್ ಆಗಿ ಅಸಿಸ್ಟ್ ಮಾಡ್ತಾರೆ. ರಾಮ್, ನಿಮ್ ಪೊಸಿಷನ್ ಬದಲಾದಂಗೆ ನಿಮ್ಮೇಲಿಟ್ಟಿರೋ ಎಕ್ಸ್ಪೆಕ್ಟೇಷನ್ ಹಾಗೆ ವರ್ಕ್ ಪ್ರೆಷರ್ ಎರಡೂ ಜಾಸ್ತಿ ಆಗುತ್ತೆ. ಐ ಹೋಪ್ ನೀನ್ ಅದನ್ನ ಉಳಿಸ್ಕೊಂತೀಯ ಅಂತ ಅನ್ಕೊಂಡಿದ್ದೀನಿ. ನಿಮ್ ಚಿಂತೆನೇ ಬೇಡ ಸರ್. ಎನಿವೇ, ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್. ಕಾವ್ಯ, ಫಾಲೋ ಹಿಮ್. ಗಾಳಿಯ ನೆರಳಿವ ಸ್ಪರ್ಧೆಗೆ ನಿಂತರೆ ಕಲರವ ನಡುಕದ ನಾಲಿಗೆ ಸೈಂಧವ ಮುತ್ತಿನ ಹವಳದ ಮನದವ ಮೀಟರ್ ಇದ್ರೆ ಕೆಣಕುಬ ಶತ್ರುಗಳ ಎದೆ ಢವಢವ ಇವನ್ ರೂಲ್ಸ್ ಒಂಥರ ಸಕ್ಸೆಸ್ ಮಂತರ ಡೇ ನೈಟ್ ಫೈಟಲ್ಲೂ ಗುರಿಯೊಂದೇ ಸಿಂಧೂರ ಶಿಸ್ತಿನ ಸೋಲ್ಜರು ಹೋರಾಡು ಹಂಟರು ಡೇ ನೈಟ್ ಫೈಟಲ್ಲೂ ಪ್ರೀತಿಯ ಯುಗದ ಈ ಸಂಚಾರ ಸುಂಟರ ಗಾಳಿಯ ನೆರಳಿವ ಸ್ಪರ್ಧೆಗೆ ನಿಂತರೆ ಕಲರವ ನಡುಗದ ನಾಲಿಗೆ ಸೈಂಧವ ಇವನ ಮಂತ್ರ ಪ್ರೇಮ ಯುದ್ಧದ ರಾಜ್ಯತಂತ್ರ ಸೂರ್ಯಕುಲದ ಜ್ಯೇಷ್ಠ ಪುತ್ರ ನೊಂದವರಿಗೆ ಇವ ಪ್ರೀತಿ ಪಾತ್ರ ಎಲ್ಲೆಲ್ಲೂ ಇವನ ನೇಮು ಅಡಬೇಡ ಡಬಲ್ ಗೇಮು ಮುಗಿಲೆತ್ತರ ನೋಡು ಫೇಮು ಫೇಸ್ ಮಾಡು ನೀ ಇತ್ತರೆ ದಮ್ಮು ನಿಜ ಪ್ರೀತಿಯ ಪುರೋಹಿತನು ಶಾಂತಿಯ ಸತ್ಯ ಸ್ನೇಹಿತನು ದುಶ್ಮನ್ಗಳಿಗೆ ಗಾಂಧೀವ ಮಮತೆಯ ಮನದಾಳ ಬಾಂಧವ ಚಂದದ ಚಂದನವನದ ಚಾಣಕ್ಯ ಇವನ್ ರೂಲ್ಸ್ ಒಂಥರ ಸಕ್ಸೆಸ್ ಮಂತರ ಡೇ ನೈಟ್ ಫೈಟಲ್ಲೂ ಗುರಿಯೊಂದೇ ಸಿಂಧೂರ ಶಿಸ್ತಿನ ಸೋಲ್ಜರು ಹೋರಾಡು ಹಂಟರು ಡೇ ನೈಟ್ ಫೈಟಲ್ಲೂ ಪ್ರೀತಿಯ ಯುಗದ ಈ ಸಂಚಾರ ಸುಂಟರ ಗಾಳಿಯ ನೆರಳಿವ ಸ್ಪರ್ಧೆಗೆ ನಿಂತರೆ ಕಲರವ ನಡುಕದ ನಾಲಿಗೆ ಸೈಂಧವ ಒಂದ್ಸರಿ BP ಚೆಕ್ ಮಾಡಿ, ಆಮೇಲೆ ಟ್ಯಾಬ್ಲೆಟ್ಸ್ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿ. ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಂದ್ರೆ ನಂಗೆ ಕಾಲ್ ಮಾಡಿ.
ಓಕೆ ಸರ್. ಡಾಕ್ಟ್ರೆ, ಹೇಳಿ. ನನ್ನ ಹೆಂಡತಿಗೆ ಏನಾಗಿದೆ? ಆಕ್ಚುಲಿ ನಿಮ್ಮ ಹೆಂಡತಿಗೆ ಯಾವುದೇ ರೀತಿ ಫಿಸಿಕಲಿ ಆಗಿ ಏನು ತೊಂದರೆ ಇಲ್ಲ. ಲ್ಯಾಬ್ ರಿಪೋರ್ಟ್ಸು ಅದೇ ಹೇಳ್ತಾ ಇದೆ. ಅವರು ಯಾವುದೋ ವಿಷಯನ ತುಂಬಾ ಬಲವಾಗಿ ಹಚ್ಕೊಂಡಿದ್ದಾರೆ ಅನ್ಕೊಳ್ತೀನಿ, ಅದರಿಂದ ಹೀಗಾಗ್ತಾ ಇದೆ. ಇದಕ್ಕೇನಾದರೂ ಟ್ರೀಟ್ಮೆಂಟು? ನಿಮಗೆ ಗೊತ್ತು, ನೀವು ಎಜುಕೇಟೆಡ್. ದೇಹಕ್ಕಾಗಿರೋ ಕಾಯಿಲೆನ ವಾಸಿ ಮಾಡಬಹುದು, ಮನಸ್ಸಿಗಾಗಿರೋ ಕಾಯಿಲೆನಲ್ಲ. ರೀ, ಯಾಕ್ರಿ ಸೊಪ್ಕಿದ್ದೀರಾ? ಡಾಕ್ಟ್ರ್ ಏನ್ ಹೇಳಿದ್ರು? ಭಾಗ್ಯ, ಮನ್ಸಲ್ಲಿ ಏನಾದರೂ ಮುಚ್ಚಿಟ್ಕೊಂಡ್ ಕೊರಗ್ತಿದ್ಯಾ? ನಾನ್ ಯಾಕ್ರಿ ಕೊರಗ್ಲಿ? ರಾಮನ್ನ ನೋಡ್ಬೇಕು ಅನಿಸ್ತಿದ್ಯಾ? ಒಂದು ಡೋಸ್ ಸೊಪ್ಪು ಕೊಡಿ. ಹೇ ಕಾವ್ಯ, ಹಾಯ್. ಏನಿಲ್ಲಿ? ಏನಿಲ್ಲ, ಸ್ವಲ್ಪ ಹುಷಾರಿರ್ಲಿಲ್ಲ, ಮೆಡಿಸಿನ್ ತಗೊಂಡೋಗಕ್ ಬಂದೆ. ಓಕೆ, ಬನ್ನಿ ಡ್ರಾಪ್ ಮಾಡ್ತೀನಿ. ಇಟ್ಸ್ ಓಕೆ ಸರ್, ಪರವಾಗಿಲ್ಲ. ಪರವಾಗಿಲ್ಲ, ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಹಲೋ ಮೇಡಮ್, ಏನ್ ಹಾಗೆ ಹೇಳೋದು ಹೋಗ್ತಾ ಇದ್ದೀರಾ? ನಿಮ್ ಥ್ಯಾಂಕ್ಸ್ ಯಾರಿಗ್ ಬೇಕೋ ಡ್ರಾಪ್ ಕೊಟ್ಟಿದ್ದಕ್ಕೆ ಬಾಡಿಗೆ ಕೊಡಿ. ಬಾಡ್ಕಿನಾ? ಎಷ್ಟು ಸರ್? ಹಾಗೇನಿಲ್ಲ, ಒಂದ್ ಕಪ್ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ. ಬನ್ನಿ ಬನ್ನಿ. ಓಕೆ, ಒಳಗ್ ಬನ್ನಿ. ನೈಸ್. ಕುತ್ಕೊಳ್ಳಿ, ಕಾಫಿ ತರ್ತೀನಿ. ಕಾಫಿ ರೆಡಿ. ಥ್ಯಾಂಕ್ ಯು. ಕಾವ್ಯ, ನಿಮ್ಗೆ ಫೋಟೋಗ್ರಫಿ ಬರುತ್ತಾ? ಇಲ್ಲಪ್ಪ. ಮತ್ತೆ ಈ ಫೋಟೋಸ್? ನಾನೇ ಕಲೆಕ್ಟ್ ಮಾಡಿರೋದು. ಫೋಟೋ ಕಲೆಕ್ಟ್ ಮಾಡೋ ಹಾಬಿ ಇದೆಯಾ? ಹಾಬಿ ಅಂತ ಏನಿಲ್ಲ, ಅವಶ್ಯಕತೆಗೆ. ಅರ್ಥ ಆಗ್ಲಿಲ್ಲ. ಈ ಫೋಟೋದಲ್ಲಿರೋ ಪ್ರತಿಯೊಬ್ಬರಿಗೂ ಒಂದೊಂದು ಕೊರತೆ ಇದೆ, ಆದ್ರೂ ಅವರು ಧೈರ್ಯವಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಅಂತವ್ರ ಧೈರ್ಯನೇ ನನಗ್ ಸ್ಫೂರ್ತಿ. ಸೂಪರ್. ನೈಸ್ ಟೈಮ್ ವಿತ್ ಯು. ನಾನು ನೀವು ಮಾತ್ರ ನೋಡಕ್ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೆ, ಆದ್ರೆ ಈ ನಿಮ್ ಕಾಫಿ ಮತ್ತು ಫಿಲಾಸಫಿ ಎರಡೂ ತುಂಬಾ ಚೆನ್ನಾಗಿದೆ. ಮತ್ತೆ ಹೊರಡ್ತೀನಿ. ಕಚಗುಳಿ ಒಂಥರ ಮನದಲ್ಲಿ ಗೀಚಿದ ದಿನಚರಿಯ ಬಯಕೆ ಪ್ರೇಮಾಂಕುರ ಗೆಳೆಯ ಗೆಳೆಯ ಎದೆ ಬಡಿತಕ್ಕೆ ಕೊಡು ಗಮನ ಗೆಳೆಯ ಗುಣಪಡಿಸು ನೀನಿದನ
ದಿನಚರಿ ಅಭಯಕೆಯ ಇಂಚರ ನೆನಪೆಂಬ ಲೇಖನ ಮನ ಪುಸ್ತಕ ಮೇಲಿನ ಪುಟದಲ್ಲಿ ಗೀಚಿದ ಗಾನವೇ ಸಂಭಾಷಣೆಯು ಹಸಿ ನಗೆಯನು ನೆನೆ ನೆನೆದು ಪಿಸು ಮಾತಿಗೆ ಮನ ಕುಣಿದು ತುಸುಡವಡವ ಎದೆ ಬಡಿತದ ಸಂಶೋಧನೆಯು ಸ್ಪರ್ಶವು ಆ ಚಂದಿರನಾಚಲು ಸುರಿಸು ರೋಮಾಂಚಕ ವರ್ಷವು ಗೆಳೆಯ ಗೆಳೆಯ ಸುಖ ಸಂಬಳ ನೀಡುವೆಯ ಸರಸರ ನವಿಲಿನಾಗರಿಯ ಖಚಗುಳಿ ಒಂಥರ ಮನದಲ್ಲಿ ಗೀಚಿದ ದಿನಚರಿಯ ಬಯಕೆ ಪ್ರೇಮಾಂಕುರ ಗೆಳೆಯ ಗೆಳೆಯ ಎದೆ ಬಡಿತಕ್ಕೆ ಕೊಡು ಗಮನ ಗೆಳೆಯ ಗೆಳೆಯ ಗುಣಪಡಿಸು ಏನ್ ಮಾಡ್ಲಿ ಅವ್ರಿಗೆ ಹೇಗ್ ಅರ್ಥ ಮಾಡಿಸ್ಲಿ? ಇನ್ನು ನಾನು ಮುಚ್ಚಿಟ್ರೆ ಅರ್ಥ ಇರೋಲ್ಲ. ಇವತ್ತು ಹೇಳಲೇಬೇಕು. ಏನಾದ್ರೂ ಅನ್ಕೊಂಡ್ಬಿಟ್ರೆ ಖಂಡಿತ ಖುಷಿ ಆಗ್ತಾಳೆ. ಆಗಿದ್ದಾಗ್ಲಿ ಸ್ಟ್ರೈಟ್ ಆಗಿ ಹೋಗಿ ಹೇಳೇ ಬಿಡ್ತೀನಿ. ಈಗ್ಲೇ ಬರಕ್ ಹೇಳ ಬೇಡವಾ? ಮೇ ಐ ಕಮಿನ್ ಸರ್? ಯಾ ಕಮೀನ್. ಸರ್ ಅದು ನಾನೇ ನಿಮ್ಮನ್ನ ಕರೆಯೋಣ ಅಂತಿದ್ದೆ. ಯಾಕೆ ಸರ್? ಏನಿಲ್ಲ, ತುಂಬಾ ದಿನದಿಂದ ಒಂದೇನೋ ವಿಷಯನ ಹೇಳ್ಬೇಕು ಅನಿಸ್ತಿದೆ. ಆದ್ರೆ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ ಹೇಳಿ ಸರ್. ಇಲ್ಲೆಲ್ಲ ಬೇಡ, ಈವ್ನಿಂಗ್ ಸಿಗ್ತೀರಾ? ಎಲ್ಲಿ ಬರ್ಬೇಕು? ಫೌಂಟೇನ್ ಪಾರ್ಕ್. ಓಕೆ ಸರ್. ಇನ್ಮೇಲೆ ಸರ್ ಅಂತೆಲ್ಲ ಕರಿಬೇಕಾಗಿಲ್ಲ, ರಾಮ್ ಅಂದ್ರೆ ಸಾಕು. ಓಕೆ. ಏನಿದು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಸಾರಿ ಕಾವ್ಯ, ತುಂಬಾ ಲೇಟ್ ಆಗೋಯ್ತು. ಇಟ್ಸ್ ಓಕೆ. ಇದೇನಿದು ಸ್ವೀಟ್ಸ್ ಎಲ್ಲ ಕೊಡ್ತಾ ಇದ್ದೀರಾ? ಯಾವುದೇ ಒಳ್ಳೆ ವಿಷಯ ಹೇಳ್ಬೇಕಾದ್ರೂ ಸ್ವೀಟ್ ಕೊಟ್ಟೆ ಹೇಳ್ಬೇಕಂತೆ. ನಾನಂತೂ ಮಾರ್ನಿಂಗ್ ಇಂದ ತುಂಬಾನೇ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ಪ್ಲೀಸ್ ವಿಷಯ ಏನು ಅಂತ ಹೇಳ್ತೀರಾ? ನಾನು ಬೆಂಗಳೂರು ಬಂದು 2 ವರ್ಷ ಆಯ್ತು ಕಾವ್ಯ. ಈ 2 ವರ್ಷದಲ್ಲಿ ನಾನೇನು ಅನ್ಕೊಂಡು ಇಲ್ಲಿಗೆ ಬಂದೋ ಅದನ್ನೆಲ್ಲ ಸಾಧಿಸ್ಬಿಟ್ಟೆ. ಅದಕ್ಕೆ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೇನೆ ಇಷ್ಟೊಂದು ಖುಷಿಯಾಗಿರೋ ನೀವು? ಅದಲ್ಲ, ನಾನು ಇಲ್ಲಿ ಬಂದಿದ್ದು ಬರೀ ಕೆಲಸ ಹುಡ್ಕೊಂಡು ಹೋಗೋಕ್ಕಲ್ಲ, ಎಲ್ರ ಥರ ಹಣ ಆಸ್ತಿ ಗೌರವ ಸಂಪಾದಿಸಿ ಒಬ್ಬ ಜವಾಬ್ದಾರಿ ಆಗಿರೋ ಮನುಷ್ಯ ಆಗಿ ತೋರಿಸ್ತೀನಿ ಅನ್ನೋ ಚಾಲೆಂಜಿಂದ. ಚಾಲೆಂಜಾ? ಯಾರ ಜೊತೆ? ನಾನು ಮದುವೆ ಆಗೋ ಹುಡುಗಿ ಜೊತೆ. ನೀನು ನನಗೆ ಎಷ್ಟೇ ಕ್ಲೋಸ್ ಆಗಿದ್ರು ಈ ವಿಷಯನ ನಾನು ಮುಚ್ಚಿಟ್ಟಿದ್ದೆ. ನಾಳೆ ನಾನು ಸ್ಟೆಲ್ಲನ ನೋಡೋಕೆ ಹೋಗ್ತಾ ಇದ್ದೀನಿ. ನೀನು ನನ್ನ ಜೊತೆ ಬರ್ಬೋದಲ್ವಾ? 2 ವರ್ಷ ಆದ್ಮೇಲೆ ನೀವು ಸ್ಟೆಲ್ಲ ನೋಡಕ್ ಹೋಗ್ತಾ ಇದ್ದೀರಾ? ಮಧ್ಯದಲ್ಲಿ ನಾನು ಯಾಕೆ? ನೀನು ಏನೋ ಹೇಳಬೇಕು ಅಂತ ಇದ್ದೆ. ಏನಿಲ್ಲ ರಾಮ್. ಓಕೆ, ಬರ್ತೀನಿ. ರಾಮ್, ಹಾ
ಸ್ಟೆಲ್ಲಾ ಫೋಟೋ ನೋಡ್ಬೋದಾ? ಅಷ್ಟೇನಾ? ಒಂದು ನಿಮಿಷ. ಇದು ಚೆನ್ನಾಗಿದ್ದಾರೆ. ಹುಷಾರು. ಟೇಕ್ ಕೇರ್. ಬಾಯ್. ಹಲೋ, ಹೇಗಿದೆಯಾ ಮಗ? ಸೂಪರ್ ಆಗಿದ್ದೀನಿ ಮಗ. ಹಾ, ಮತ್ತೆ ಯಾವಾಗ ಬರ್ತೀಯಾ? ಈಗಲೇ ಬರ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ರೀಚ್ ಆಗ್ತೀನಿ. ಹೌದಾ? ಸರಿ ಮಗ, ಬಾ ಹಾಗಾದ್ರೆ. ಅಂತೂ ಇಂತೂ 7 ವರ್ಷದ ಮೇಲೆ ಸಿಗ್ತಾ ಇದೀಯಾ, ಬಾ. ಆಮೇಲೆ ಇನ್ನೊಂದು ವಿಷಯ, ಅಪ್ಪ ಅಮ್ಮನಿಗೆ ಹೇಳ್ಬಾಡ್ಕೊಂಡ್ರು, ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಸರಿ ಬಾ ಮಗ, ಬಾಯ್. ರಾಮ್ ಬರ್ತಾ ಇದ್ದೀನಿ ಮಗ. ಓಕೆ. ಹಲೋ, ಹೌದಾ? ಥ್ಯಾಂಕ್ಸ್ ಮಗ. ಮಾವ, ವಿಷಯ ಗೊತ್ತಾಯ್ತಾ? ಹೇಳು. ರಾಮು ನಾಳೆ ಊರಿಗೆ ಬರ್ತಿದ್ದಾನಂತೆ. ಅವನು ಇಷ್ಟೇ ಎಲ್ಲ ಮನಸ್ಸನ್ನ ಚೇಂಜ್ ಮಾಡಿದ್ರು ಮಾಡ್ಬೋದು. ನಾನು ನನ್ನ ಫ್ರೆಂಡ್ ರಾಕಿ ಹತ್ರ ಎಲ್ಲ ಮಾತಾಡಿದ್ದೀನಿ. ಏನಾದರೂ ಮಾಡಿ ಬೇಗ ಬೇಗ ಎಂಗೇಜ್ಮೆಂಟ್ ಮುಗಿಸ್ಬಿಟ್ಟು ಮದುವೆ ಫಿಕ್ಸ್ ಮಾಡೋಣ. ಏನಂತೀರಾ? ಸರಿ. ಓಕೆ. ಹಾಯ್ ಮಗ. ಹಾಯ್ ರಾಮ್. ಆರಾಮ? ಚೆನ್ನಾಗಿದ್ಯಾ? ಏನಪ್ಪ ಮತ್ತೆ? ಸಖತ್ತ ಕಾಣ್ತಾ ಇದೀಯಾ? ಹೊಸ ತೊಗೊಂಡಿದ್ಯಾ? ಹಾ. ಅಂದಾಗೆ ಇಷ್ಟೆಲ್ಲ ಮೇಲೆ ಬೀಗ ಹಾಕಿದ್ಯಲ್ಲೋ. ಬೆಳಿಗ್ಗೆ ಫ್ಯಾಮಿಲಿ ಎಲ್ಲ ಹೋಗ್ತಿದ್ರು ಕಣೋ, ಕಾರ್ ಹೋಗುದು ನೋಡ್ದೆ. ಬರ್ತಾರೆ ಬಿಡು, ಯಾಕೆ ಯೋಚನೆ ಮಾಡ್ತೀಯಾ? ಇವಾಗ ತಾನೇ ಬಂದಿದ್ಯಾ, ಫಸ್ಟ್ ರೆಸ್ಟ್ ಮಾಡು, ಲಾಂಗ್ ಜರ್ನಿ. ಆಯ್ತು ಸರಿ, ಸಿಗ್ತೀನಿ. ಹಾ, ಓಕೆ, ಬಾಯ್. ಬಾಯ್. ಅಮ್ಮ, 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 ಏನಾಯ್ತಮ್ಮ? ಅಪ್ಪ, ಏನಾಯ್ತಪ್ಪ? ಸಮಾಧಾನ ಮಾಡ್ಕೊಪ್ಪ, ಹೇಳಪ್ಪ. ಭಯ ಪಡ್ಬೇಡಪ್ಪ. ಡಾಕ್ಟರ್ ತೋರ್ಸಿದೀನಿ, ಸ್ವಲ್ಪ ದಿವಸ ಆದ್ಮೇಲೆ ಸರಿ ಹೋಗ್ತಾಳಪ್ಪ. ಯಾಕಪ್ಪ ಹೇಳಿಲ್ಲ? ಒಂದ್ ಫೋನ್ ಆದ್ರೂ ಮಾಡ್ಬೋದಿತ್ತಲ್ಲಪ್ಪ. ನೀನು ಸಾಧನೆ ಮಾಡಕ್ ಹೋಗಿದ್ದೆ, ನಿನಗೆ ಹೇಳ್ಬಿಟ್ರೆ ಎಲ್ಲಿ ಸಾಧನೆಗೆ ತೊಡಕಾಗುತ್ತಂತ ಹೇಳಿಲ್ಲಪ್ಪ. ಅಯ್ಯೋ ಅಮ್ಮ, ನೀನ್ ಭಯ ಪಡ್ಬೇಡಮ್ಮ, ನಾನು ನಿನ್ ಜೊತೆಗೆ ಇರ್ತೀನಮ್ಮ. ನಾನು ನಿನ್ ಚೆನ್ನಾಗಿ ನೋಡ್ಕೊಳ್ತೀನಮ್ಮ. ಅಮ್ಮ, ಚೆನ್ನಾಗಿದೆಯಾ? ವಾವ್ ಅಮ್ಮ, ಅಮ್ಮ, ವಾವ್ ಚೆನ್ನಾಗಿದೆ. ಫೇವರೇಟ್ ಕಲರೇ.
ತುಂಬಾ ಚೆನ್ನಾಗಿದೆಯಮ್ಮ, ಸೂಪರ್. ಭಾಗ್ಯ, ವಾ, ನೀನೇನಾದ್ರೂ ಕೆಲ್ಸಕ್ಕೇನಾದ್ರೂ ಹೋಗ್ತಾ ಇದೀಯಾ? ಯಾಕ್ರಿ? ಮತ್ತೆ ಈ ಬೈಕ್ ಎಲ್ಲಿಂದ ಬಂತು? ಓ ಅದಾ? ನಾನ್ ಕೇಳ್ತಾ ಇದ್ದೀನಿ, ಈ ಬೈಕ್ ಎಲ್ಲಿಂದ ಬಂತು? ಬಿಡಮ್ಮ, ಹಂಗೆ ಅಪ್ಪ. ನೀವು ಮನೆ ಖರ್ಚಿಗೆ ಅಂತ ಕೊಡ್ತಿದ್ರಲ್ಲ, ಅದನ್ನೆಲ್ಲ ಉಳಿಸಿ ನನ್ ಮಗನ್ ಬೈಕ್ ಕೊಡ್ಸಿ. ಓಹೋ, ಬಾಯ್ ಬಾಯ್. ಬುದ್ಧಿ ಇಲ್ದವ, ಬನ್ನಿ ಮನೆಗೆ, ಆವಾಗ ನೋಡ್ಕೋತೀನಿ ನಿಮ್ಮನ್ನ. ಎಡವಿ ಬಿದ್ದರೂ ಹಿಡಿದೆತ್ತುವ ಹಸ್ತಕ್ಕೆ ಆಸೆಯ ಕಂದ ಇದು ಸರಿಯಾದೆಯ ಜೋ 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 ಮಲಗಿಸೋ ಮಗನೇ ಕಂದ ಕಂದ ಮನದಾನಂದ ಧನ್ಯವಾಯಿತೆಂದು ಈ ಗರ್ಭ ಅಮ್ಮ ನೀನು ಇಂದು ಕಂದ ನಾನು ಆ ದೇವರ ಆಟವೋ ಈ ಸಂದರ್ಭ ನನ್ನೆದೆಯ ಲಾಲಿಯೋ ಇಂದು ನಿನ್ನ ಪಾಲಾಯಿತ ವಿಧಿಯ ಲೀಲೆಯೋ ಹೊಸ ತಿರುವೆ ತೋರಿತ ಮಗನೇ ಜನನಿ ಆಗೋದನಿಂದು ಕಂದ ಕಂದ ಮನದಾನಂದ ಧನ್ಯವಾಯಿತೆಂದು ಈ ಗರ್ಭ నమస్కార బాబు లక్ష్మణ రెడ్డి గారు నా కొడుకుది నాಳೆ సాయంకాల ఎంగేజ్మెంట్ ఉంది
ನೀವು ನಿಮ್ಮ ಕುಟುಂಬ ಸಮೇತ ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಬೇಕು. ಅರ್ಥ ಆಯ್ತಾ? ಕರೋನಾ ಇರೋದ್ರಿಂದ ಜಾಸ್ತಿ ಜನಕ್ಕೆ ಕರೆದಿಲ್ಲ, ಓನ್ಲಿ VIPs. ಹಾ ಬನ್ನಿ. ಓಕೆ, ದೊಡ್ಡ ದೊಡ್ಡ VIPs ಎಲ್ಲ ಬರ್ತಾ ಇದಾರೆ. ಅರೇಂಜ್ಮೆಂಟ್ ಕರೆಕ್ಟ್ ಆಗಿರ್ಬೇಕು, ಎಲ್ಲೂ ತಪ್ಪಬಾರ್ದು. ಓಕೆನಾ? ಆ ಫ್ಲವರ್ ಡೆಕೋರೇಟರ್ ಕರೆದು ಸ್ವಲ್ಪ ಮಾತಾಡು, ಫೋನ್ ಹಾಕೊಡು. ನಮಸ್ತೆ ರೆಡ್ಡಿ గారు. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ಬಾ ಅಮ್ಮ. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ, ಕೂತ್ಕೊಳ್ಳಿ. ಕೊಡು ಕೊಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮಂದ ದೊಡ್ಡ ವ್ಯಕ್ತಿಗಳ ಜೊತೆ ಸಂಬಂಧ ಬೆಳೆಸ್ತಾ ಇರೋದು ನೋಡಿದ್ರೆ ಅದು ಯಾವ ದೇವರ ಆಶೀರ್ವಾದ ಏನೋ. ಇದಕ್ಕೆ ಏನಂದಿರ ರೆಡ್ಡಿ గారు? ಆ ದೇವರ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ. ಇದೆಲ್ಲ ಬ್ರಹ್ಮಲಿಖಿತ. ಸ್ವಲ್ಪ ಸ್ಟೆಲ್ಲಾ ಜೊತೆ ಮಾತಾಡ್ಬೋದಾ? ಓ, ಧಾರಾಳವಾಗಿ ಮಾತಾಡ್ಬೋದು. ಒಬ್ಬರು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡ್ರೇನೆ ಜೀವನ ಮುಂದೆ ಚೆನ್ನಾಗಿ ಆಗೋದು ಅಲ್ವಾ? ಎಲ್ಲ ಹೋಗಮ್ಮ, ಹೋಗಿ ಮಾತಾಡ್ಕೊಂಬ. ಸ್ಟೆಲ್ಲಾ, ಯಾಕೆ ತುಂಬಾ ಸೈಲೆಂಟ್ ಅಲ್ಲಿದ್ಯಾ? ಬೇಜಾರಾಯ್ತಾ? ಅಲ್ಲ, ಮಾತಾಡಕ್ಕೆ ಇಷ್ಟು ದೂರ ಕರ್ಕೊಂಡ್ಬಂದ್ಬಿಟ್ಟೇವನೆ ಅಂತೇನಾದ್ರು? ನಾನು ಹಾಗೇನಿಲ್ಲ, ಹೇಳಿ. ಆಕ್ಚುಲಿ ಮದುವೆ ಆಗಕ್ಕಿಂತ ಮುಂಚೆ ಒಂದು ಹುಡುಗ ಒಂದು ಹುಡುಗಿ ಇಬ್ರು ಜೊತೆ ಮಾತಾಡ್ಕೊಂಡ್ರೆ ಜೀವನ ತುಂಬಾ ಚೆನ್ನಾಗಿರುತ್ತಲ್ವಾ? ಅಲ್ಲದೆ ಜೀವನದಲ್ಲಿ ಒಂದೇ ಸಲ ಪ್ರೀತಿ ಆಗೋದು. ನಿಮ್ಮನ್ನು ನೋಡಿದ ಮೊದಲನೇ ದಿನನೇ ನನಗೆ ನೀವು ತುಂಬಾ ಇಷ್ಟ ಆಗ್ಬಿಟ್ರಿ. ನಾನು ನಿಮ್ಗೆ ಇಷ್ಟ ಆದ್ನಾ? ಇಷ್ಟ. ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಥ್ಯಾಂಕ್ ಯು. 2 ಕಾಫಿ ತಗೊಂಡು. ಓಕೆ ಸರ್. 2 ನಿಮಿಷ, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಹಾ, ಶ್ಯೂರ್. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್, ಅವರು ಸ್ಟೆಲ್ಲಾ ಅಲ್ವಾ? ಹೌದು. ನೀವೇನಾಗ್ಬೇಕು ಅವ್ರಿಗೆ? ನಾನು ಮದುವೆ ಆಗಕ್ಕೆ ಹೋಗ್ತಿರೋ ಹುಡುಗಿ. ಹಾಗಿದ್ರೆ ರಾಮ್? ರಾಮ್ ಯಾರು? ಸರ್, ನಿಮ್ ಜೊತೆ 1-2 ನಿಮಿಷ ಮಾತಾಡ್ಬೋದಾ? ಹಾ, ಶ್ಯೂರ್, ಕೂತ್ಕೊಳ್ಳಿ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು, ಪರವಾಗಿಲ್ಲ. ಹೇಳಿ. ಅದು ನನ್ನ ನಂಬರ್ ತಗೊಳ್ಳಿ. ಹಾ, ಹೇಳಿ. 9903214242. ಥ್ಯಾಂಕ್ ಯು. ಯಾ. ಏನಾಯ್ತು? ಏನಿಲ್ಲ, ಕಾಫಿ ತಗೊಳ್ಳಿ. ಹಾ. ಹಾಯ್ ಕಾವ್ಯ. ಹಲೋ ರಾಮ್. ಅದೇ ನಾವ್ ಇವಾಗ ಜಸ್ಟ್ ಬೆಂಗಳೂರು ರೀಚ್ ಆಗಿದ್ದೀವಿ. ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ, ಓಕೆನಾ? ಸರಿ. ಏಯ್ ಯಾರಪ್ಪ ಈ ಟೈಮಲ್ಲಿ? ಅಂಕಲ್, ರಾಮ್ ಬೇಕಿತ್ತು. ರಾಮು ಬೇಕಿತ್ತ? ಬನ್ನಿ ಬನ್ನಿ ಬನ್ನಿ. ಅಯ್ಯೋ, ಖಾಲಿ ಬಿಡಬಾರ್ದಮ್ಮ. ಬೇಡಮ್ಮ, ಬೇಡ ಬೇಡ ಬೇಡ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆಯ್ತು. ರಾಮು, ರಾಮು, ನೀನ್ ಕೇಳ್ಕೊಂಡು ಯಾರು ಹುಡುಗಿ ಬಂದಿದ್ದಾರೆ ಕಣೋ. ಯಾರಪ್ಪ ಅದು? ಓ, ಹುಡುಗಿಯನ್ನು ಎಕ್ಸೈಟ್ಮೆಂಟ್ ಅಲ್ಲಿ. ಓ, ಹೆಸರಿ ಕೇಳಿಲ್ಲ ಕಣೋ. ಕೇಳು ಮತ್ತೆ. ಆಯ್ತು, ಕೇಳ್ತೀನಿ. ರಾಮು ಸ್ನಾನ ಮಾಡ್ತಿದ್ದಾನೆ. ನೀವು ಕಾಫಿ ತಗೋತೀರಾ, ಟೀ ತಗೋತೀರಾ? ಕಾಫಿ. ಕಾಫಿ? ತಗೊಳ್ಳಿ. ನಿಮ್ಮ ಹೆಸರು? ಕಾವ್ಯ. ಕಾವ್ಯ. ರಾಮು, ರಾಮು, ಅವಳಿ ಹೆಸರು ಕಾವ್ಯ ಅಂತೆ. ಕಾವ್ಯ ಬಂದಿದ? 1 ನಿಮಿಷ ಕೂರ ಕೇಳು, ನಾನು ಬಂದ. ಆಯ್ತು, ಬೇಗ ಬಾ. ರಾಮು, ನಿಮ್ಗೆ ಹೇಗೆ ಗೊತ್ತು? ನಮ್ಮಿಬ್ರದ್ದು ಒಂದೇ ಆಫೀಸ್ ಅಂಕಲ್. ಓ, ಒಂದೇ ಆಫೀಸಾ? ಆ ಹುಡುಗಿ ನಿನ್ ಜೊತೆ ವರ್ಕ್ ಮಾಡ್ತಿದ್ದಲ್ಲಂತಲ್ಲೋ? ಹೌದಪ್ಪ, ಅವಳು ನಂಗೆ ಪರ್ಸನಲ್ ಅಸಿಸ್ಟೆಂಟ್. ಓ,
ಎಷ್ಟೊತ್ತು ಲೇಟ್ ಮಾಡ್ತೀಯ ನೀನು? ಬರ ಪಾಪ ಅವಾಗ್ನಿಂದ ವೇಟ್ ಹಾಯ್ ಮಾಡ್ತೀನಿ. ಕಾವ್ಯ. ಹಾಯ್ ರಾಮ್, ಇವತ್ತು ಯಾವುದೋ ಆಫೀಸ್ ಕೆಲಸ ಇಟ್ಕೋಬೇಡ. ಓಕೆ, ತುಂಬಾ ಇಂಪಾರ್ಟೆಂಟ್ ವರ್ಕ್ ಇದೆ, ಬಾ ಹೋಗೋಣ. ಶೋರ್, ಹೋಗೋಣ. ಹೋಗ್ ಬರ್ತೀನಪ್ಪ. ಹೋಗಪ್ಪ. ಕುತ್ಕೋ. ಏನೋ ಇಂಪಾರ್ಟೆಂಟ್ ಕೆಲಸ ಅಂತಿದ್ದೆ, ಏನ್ ವಿಷಯ? ನೀನ್ ಯಾವಾಗ ಊರಿಂದ ಬಂದೆ? ನನ್ಗೊಂದು ಫೋನ್ ಮಾಡಿಲ್ವಲ್ಲ? ಅದು ನನ್ ಸ್ಟೆಲ್ಲಾ ಸ್ಟೆಲ್ಲಾ ನೋಡೋ ಕುತೂಹಲ ತಾನೆ, ಆ ಕುತೂಹಲ ನನಗೂ ಇತ್ತು. ಆದ್ರೆ ಸ್ಟೆಲ್ಲಾ ಅಲ್ಲಿರ್ಲಿಲ್ಲ. ಸ್ಟೆಲ್ಲಾ ಮನೆ ಬೀಗ ಹಾಕಿತ್ತು. ಅದೇ ಬೇಜಾರಲ್ಲಿ ಮನೆಗೆ ಹೋದ್ರೆ ದೊಡ್ಡ ಆಘಾತನೇ ನಡೆದೋಗಿತ್ತು. ಇದೇ ಕಾರಣಕ್ಕೆ ತಾಯಿಗೆ ಬೆಂಗಳೂರಲ್ಲೇ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಇವತ್ತು ಸಂಜೆನೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ. ಆದಷ್ಟು ಬೇಗ ಗುಣ ಆದ್ರೆ ಸಾಕು. ಆದ್ರೆ ಸ್ಟೆಲ್ಲಾ ಎಲ್ಲಿದ್ದಾಳು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ಅವಳ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ರಾಮ್, ಸ್ಟೆಲ್ಲಾನ? ಹಲೋ ಕಾವ್ಯ, ನೀನು ಹೇಳಿದ್ದು ಸತ್ಯ. ನಿನ್ನೆ ನಾನೊಂದು ಇನ್ಸಿಡೆಂಟ್ ನೋಡಿದೆ. ಡಿಗ್ರೂಸ್, ಹೇಳಪ್ಪ, ನಾನ್ ಮಾಡಿರೋದು ಹಾರ್ಟ್ ಅಟ್ಯಾಕ್ ಡ್ರಾಮಾ ಹೇಗಿತ್ತು? ಕೊನೆಗೂ ನನ್ ಮಗಳು ನಂಬಿಟ್ಟೋಳಲ್ವಾ? ಅಷ್ಟು ಸಾಕಪ್ಪ. ಅಷ್ಟೇ ಸಾಕಮ್ಮವ, ಇನ್ನೂ ಇದೆ. ಸ್ಟೇಲನ್ನ ಹೆಂಗೋ ಮಾಡಿ ಮದುವೆಗೆ ಒಪ್ಸಿದ್ದಾಯ್ತು. ಮದುವೆ ಒಂದು ಆಗ್ಬಿಡ್ಲಿ. ಮದುವೆ ಆದ್ಮೇಲೆ ಈ ಸುಬ್ಬಾರೆಡ್ಡಿ ಮುಖಾಂತರ ನೀವು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಮಿನಿಸ್ಟರ್ ಆಗ್ಬಿಟ್ರೆ, ನೀವು ಮಿನಿಸ್ಟ್ರು, ನಾನ್ ಮಿನಿಸ್ಟ್ರು ಅಳಿಯ. ಮುಂದೆ CM ಆಗ್ಬಿಟ್ರೆ ದುಡ್ಡೆಷ್ಟು ಬರುತ್ತೆ ಅಂತ ಗೊತ್ತಾ? ಹೌದಾ? ಕಾವ್ಯ, ನೀನ್ ಹೇಗಾದ್ರೂ ಮಾಡ್ಬಿಟ್ಟು ರಾಮ್ನ ಹುಡುಕಿ ನಮ್ಮ ಮನೆ ಕರ್ಕೊಂಡ್ಬರ್ತೀಯಾ? ನನ್ಗೋಸ್ಕರ ಇದೊಂದು ಹೆಲ್ಪ್ ಮಾಡ್ತೀಯಾ ಪ್ಲೀಸ್? ರಾಕೇಶ್ ರಾಮ್ ನನ್ ಜೊತೆನೇ ಇದ್ದಾರೆ. ಅವರು ಬೆಂಗಳೂರಿಗೆ ಬಂದಿದ್ದಾರೆ ಫ್ಯಾಮಿಲಿ ಸಮೇತ. ಹೌದಾ? ಫ್ಯಾಮಿಲಿ ಜೊತೆನಾ? ಒಳ್ಳೇದಾಯ್ತು. ಹೇಗಾದ್ರೂ ಮಾಡಿ ಅವ್ರ ಫ್ಯಾಮಿಲಿನೂ ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡು, ಓಕೆನಾ? ಆಯ್ತು ರಾಕೇಶ್. ಸ್ಟೆಲ್ಲಾ ಅಂತೇನೋ ಹೇಳಕ್ ಬಂದೆ. ಈಗ ತಾನೇ ನನ್ನ ಫ್ರೆಂಡ್ ರಾಕೇಶ್ ಅಂತ ಕಾಲ್ ಮಾಡಿದ್ರು. ಅವ್ರಿಗೆ ಸ್ಟೆಲ್ಲಾ ಬಗ್ಗೆ ಎಲ್ಲ ಗೊತ್ತಿದೆ. ಅವ್ರು ನಿಮ್ಮನ್ನ ಮನೆ ಕರ್ಕೊಂಬರಕ್ ಹೇಳಿದ್ರು, ಫ್ಯಾಮಿಲಿ ಸಮೇತ. ಹೌದಾ? ಹಾಗಾದ್ರೆ ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಡು ಹೋಗಿ ಬರೋಣ. ಬೇಡ, ನೀನ್ ಮೊದ್ಲು ಹೋಗು, ನಾನ್ ಸೆಮಿನಾರ್ ಅಟೆಂಡ್ ಮಾಡ್ಬೇಕು. ಹೌದಾ? ಸರಿ, ಥ್ಯಾಂಕ್ಸ್ ಹೇಳಿದ್ದಕ್ಕೆ. ಬರ್ತೀನಿ. ರಾಮ್, ನಿನ್ ಖುಷಿನೇ ನನ್ನ ಖುಷಿ. ನಿನಗೆ ಯಾವತ್ತಿದ್ರು ನಾನು ಒಳ್ಳೇದೇ ಬಯಸ್ತೀನಿ. ಆ ಟೈಮ್ ಇವಾಗ ಬಂದಿದೆ. ಆಲ್ ದ ಬೆಸ್ಟ್. ಓ, ಬಂದ್ರಾ? ಬನ್ನಿ ಬನ್ನಿ. ಪ್ಲೀಸ್. ನನ್ ಮಗಳು ಚಿಕ್ಕ ವಯಸ್ಸಿಂದೇನೆ ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1. ಇದು ನಿಮ್ಗೆ ಗೊತ್ತಾ? ವೆಲ್ಕಮ್. ರಾಮ್, ಸ್ಟೆಲ್ಲಾ, ಸ್ಟೆಲ್ಲಾ, ನೀನ್ ಯಾಕೆ ಇಲ್ಲಿ ಬಂದೆ? ನೀನ್ ಯಾಕೆ ಇಲ್ಲಿ ಬಂದೆ? ಬಾಯ್ಲಿ, ನೀನ್ ಯಾರು ಕರ್ಕೊಂಬಂದ ಇಲ್ಲಿ? ನಾನೇ ಕರ್ಸ್ಕೊಂಡಿರೋದು. ಅಪ್ಪ, ಮಿಸ್ಟರ್ ಫರ್ನಾಂಡಿಸ್. ಮೇಲ್ನೋಟಕ್ಕೆ ಒಳ್ಳೆ ವ್ಯಕ್ತಿ ತರ ಕಂಡ್ರಾಗಲ್ಲ, ಮನ್ಸೊಳಗ್ ಒಳ್ಳೇದಿರ್ಬೇಕು. ನಿಮ್ ದುರಾಸೆಗೋಸ್ಕರ ನಿಮ್ ಮಗಳಿಗೆ ಮೋಸ ಮಾಡಿದ್ದೀರಾ. ಅದು ಅಂತಿದ್ದ ಮೋಸ ಅಲ್ಲ, ಹಾರ್ಟ್ ಅಟ್ಯಾಕ್ ಅಂತ ಮೋಸ ಮಾಡಿದ್ದೀರಾ. ನಾನು ನಿನಗೊಂದು ಹುಡುಗನ್ ನೋಡಿದೀನಿ ಮಗಳೇ, ಪ್ಲೀಸ್. ಊಟನು ಬೇಡ, ಏನು ಬೇಡ. ಏನಾಯ್ತು ಫರ್ನಾಂಡಿಸ್? ಅಪ್ಪನ ಹೇಳದ ಹುಡುಗನ್ನೇ ಮದುವೆ ಆಗ್ತೀಯಾ? ಆಯ್ತು, ಕೇಳ್ತೀನಪ್ಪ. ಇದೇನ್ ಗೊತ್ತಾಯ್ತು ಗೊತ್ತಾ ನನ್ಗೆ? ನೀವಿಬ್ರು ಕುತ್ಕೊಂಡ್ಬಿಟ್ಟು ಎಣ್ಣೆ ಹೊಡೆದ್ಬಿಟ್ಟು ಮಾತಾಡ್ತಿದ್ರಲ್ಲ, ಕೇಳಿಸ್ಕೊಂಡೆ ನಾನು. ಯಾಕ್ ಡ್ಯಾಡಿ ನಂಬಿಸಿ ಮೋಸ ಮಾಡ್ದೆ? ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದೆ ಗೊತ್ತಾ? ಹಾರ್ಟ್ ಅಟ್ಯಾಕ್ ಅಂತ ನಾಟಕ ಮಾಡಿ ಯಾಕೆ ನನ್ನನ್ನು ರಾಮ್ನ ದೂರ ಮಾಡ್ದೆ? ನೀನ್ ಕ್ಷಮಿಸು ಮಗಳೇ, ನಾನೇನೋ ತಪ್ಪು ಮಾಡ್ಬಿಟ್ಟೆ. ರೆಡ್ಡಿಗಾರು, ನನ್ನಿಂದ ನಿಮ್ ಕುಟುಂಬಕ್ಕೆ ಏನೋ ಮೋಸ ಆಗಿದ್ರೆ ನನ್ನ ಏನ್ ಬೇಕಂದ್ರೆ ಮಾಡ್ಕೊಳ್ಳಪ್ಪ. ಕ್ಷಮಿಸು, ದಯವಿಟ್ಟು ಕ್ಷಮಿಸು. ನೋಡಿ ಫರ್ನಾಂಡಿಸ್, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದು ದೊಡ್ಡ ಮಾತಲ್ಲ. ನಿಮ್ ಮನಸ್ಸಿಗೆ ನೀವು ತಪ್ಪು ಮಾಡಿದೀನಿ ಅನ್ಕೊಂಡಿದ್ದೀರಲ್ಲ, ಅದೇ ದೊಡ್ಡ ಶಿಕ್ಷೆ. ನೀವು ರಾಜಕೀಯದಲ್ಲಿ ಏನಾದ್ರು ಮಾಡ್ಬೇಕು ಅಂತ ನಾನು ಮುಂಚೆ ಹೇಳಿದ್ರೆ ನನ್ ಮುಂದೆ ಹೇಳ್ಬೋದಾಗಿತ್ತಲ್ಲ. ನಾನ್ ರಾಜಕೀಯ ಕರ್ಕೊಂಡು ಹೋಗ್ತಿದ್ದೆ, ಹೈಕಮಾಂಡ್ ಹೇಳ್ಬಿಟ್ಟು ಏನೋ ಮಾಡಿಸ್ತಿದ್ದೆ, ಒಂದು ಸ್ಥಾನ ಕೊಡಿಸ್ತಿದ್ದೆ. ಯಾಕೆ ತಪ್ಪು ಮಾಡಿದಿರಿ? ಬಿಡಿ, ಅದೆಲ್ಲ ಮರ್ತು ಬಿಡಿ. ಈಗ ಕ್ಷಮಿಸಿದ್ದೀನಿ.
ನೀವ್ಯಾಕ್ರಿ ಏಯ್, ಅವ್ರನ್ನ ಸುಮ್ನಿರೆ. ಏನಯ್ಯ ನಾವು ಮೇಲು ಕೀಳು ನೋಡ್ದೆ ನಿಮ್ ಮನೆ ಮಗಳನ್ನ ನಮ್ ಮನೆ ಸೊಸೆ ಆಗಿ ತಂದ್ಕೋಬೇಕಂತ ಆಸೆ ಪಟ್ವಿ. ನನ್ ಮಗ ಹೇಗೋ ರಾಮನು ನನ್ ಮಗ ಇದ್ದಾಗೆ. ಅವ್ರಿಬ್ರು ಪ್ರೀತಿಸ್ತಾ ಇದಾರಂತ ಗೊತ್ತಿದ್ದನು ಅವ್ರಿಬ್ರನ್ನ ದೂರ ಮಾಡಿ ಮೋಸ ಮಾಡಿದ್ಯಲ್ಲ, ಜೊತೆಗೂ ನಮಗೂ ಮೋಸ ಮಾಡಿದ್ಯಾ. ಈಗ ನಮ್ ರಿಲೇಷನ್ಗೆಲ್ಲ ಹೇಗಯ್ಯ ಮುಖ ತೋರ್ಸೋದು? ಒಳ್ಳೆ ಬುದ್ಧಿನೂ ಇರ್ಬೇಕು. ದೊಡ್ಡ ಮನುಷ್ಯ ಅಂತೆ ದೊಡ್ಡ ಮನುಷ್ಯ. ಏಯ್ ಹಾಗೆಲ್ಲ ಮಾತಾಡೋ ದೊಡ್ಡವ್ರಿಗೆಲ್ಲ ಸುಮ್ಮನಿರ. ರಾಮ್, ನೀನಾದ್ರೆ ನೀವು ಕ್ಷಮಿಸಪ್ಪ. ತಪ್ಪು ಮಾಡಿ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಅವತ್ತೇನಂದ್ರಿ ನನ್ನ ಮಗಳು ಎಕ್ಕಡ ಕೂಡ ತಂದ್ಕೊಡಕ್ಕಾಗಲ್ಲ ಅಂತ. ಈ 2 ವರ್ಷ ನೀವು ಮಾಡಿರೋ ಚಾಲೆಂಜ್ಗೆ ನಮ್ಮ ಅಪ್ಪ ಅಮ್ಮನಿಂದ ದೂರ ಇದ್ದೆ. ಅಷ್ಟೇ ಅಲ್ಲ, ನೀವು ಅನ್ಕೊಂಡಿರೋಗಿಂತ ಜಾಸ್ತಿನೇ ಸಂಪಾದಿಸಿದೆ. ಇಷ್ಟೆಲ್ಲ ಯಾರಿಗೋಸ್ಕರ ಅನ್ಕೊಂಡ್ರಿ? ಇದೆಷ್ಟೆಲ್ಲಗೋಸ್ಕರ? ನನ್ನ ಪ್ರೀತಿಗೋಸ್ಕರ. ಶಬಾಷ್ ಮಗನೇ, ಚಿಕ್ಕ ಹುಡುಗ ಆಗಿದ್ದನು ದೊಡ್ಡ ಮನುಷ್ಯ ಆಗ್ಬಿಟ್ಟೆ, ದೊಡ್ಡ ಮನುಷ್ಯ ಆದನು ಚಿಕ್ಕ ಮನುಷ್ಯ ಆಗ್ಬಿಟ್ಟ. ಕೊಟ್ಟ ಮಾತನ್ನ ನೀನು ಉಳಿಸ್ಕೊಂಡ್ ಬಂದ್ಬಿಟ್ಟೆ. ಆದ್ರೆ ಈ ಮನುಷ್ಯ ಊರಿ ಚೇರ್ಮನ್, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೇ ಇಲ್ಲ. ಛೇ ಮಾವ, ಇವ್ರ ಮಾತೆಲ್ಲ ನಂಬೇಡಿ, ಹಾಳಾಗೋಗ್ಬಿಡ್ತೀವಿ. ಇಷ್ಟು ಜನ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗಿರೋದು ನಿನ್ನಿದ್ದಾರೆ. ರಾಮ್, ನನ್ ಮಗಳ ಹಣೆಗ್ ಸಿಂಧೂರ ಹಚ್ಚೋದ್ ನೀನಂತ ಹೇಳ್ತಾ ಇದೆಯಲ್ಲ, ಈಗ ನೀನೇ ಅವಳು ಸಿಂಧೂರ ಹಚ್ಬೇಕು. ತಗೋಪ್ಪ, ಬಾ ಮಗ. Oh, Jesus. I love you, Ram. ಲವ್ ಯು ಸ್ಟೆಲ್ಲಾ, ಐ ಲವ್ ಯು. ರಾಮ್, ನನ್ಗೊಂದು ಫೋಟೋ ಬೇಕು. ಸರಿ, ನಿಂತ್ಕೋ. ಸ್ಮೈಲ್. ನೈಸ್, ಗುಡ್. ಹೇಳಿ ಮೇಡಮ್. ಡ್ರೆಸ್ಸಸ್ ತೋರಿಸಿ. ವೆಸ್ಟರ್ನ್ ಪಾರ್ಟಿವೆ. ವೆಸ್ಟರ್ನ್. ಇದಲ್ಲ, ಬೇರೆ ಕಲರ್ ತೋರಿಸಿ. ಚೆನ್ನಾಗಿದ್ಯಾ? ಎಕ್ಸ್ಕ್ಯೂಸ್ ಮೀ, ಇದಕ್ಕೂ ಕಾಸ್ಟ್ಲಿ ಮೆಟೀರಿಯಲ್ ಯಾವುದಾದ್ರೂ ಇದೆಯಾ? ಓಕೆ, ತೋರಿಸಿ. ಇದು ಗುಡ್. ಹೇಗಿದೆ? ರಾಮ್, ತುಂಬಾ ಕಾಸ್ಟ್ಲಿ ಆಯ್ತು, ಬೇಡ. ನಾನು ಕೇಳಿದ್ದು ಇಷ್ಟ ಆಯ್ತಾ ಅಂತ. ಇಷ್ಟ. ಓಕೆ, ಪ್ಯಾಕ್ ಮಾಡಿ. ರಾಮ್, ನಾನು ಹೊರಗಡೆ ಬೊಂಬೆ ಜೊತೆ ಸೆಲ್ಫಿ ತಗೋತಾ ಇರ್ತೀನಿ. ಆಯ್ತು, ತಗೊಳ್ತಾ ಇರೋ, ನಾನು ಬಿಲ್ ಮಾಡಿಸ್ಕೊಂಬರ್ತೀನಿ. ಹಾ, ಓಕೆ. ಓಕೆ ಸರ್, ಎಷ್ಟಾಯ್ತು? ಥ್ಯಾಂಕ್ ಯು. ಹಾಯ್, ಸೆಲ್ಫಿ. ಹೇ ಸ್ಟೆಲ್ಲಾ, ಬಾ ಹೋಗೋಣ. ಸ್ಟೆಲ್ಲಾ, 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 ಏನಾಯ್ತು? ಹೇ ಸ್ಟೆಲ್ಲಾ, ಸ್ಟೆಲ್ಲಾ, ಯಾರಾದ್ರೂ ಹೆಲ್ಪ್ ಮಾಡ್ರೋ. ಹೆಲ್ಪ್, ಹೆಲ್ಪ್, ಸ್ಟೆಲ್ಲಾ, ಹೆಲ್ಪ್, ಹೆಲ್ಪ್, ಯಾರಾದ್ರೂ ಬರ್ರೋ. ಹೇಳ್ರೋ, ಆಟೋ. ಏನಾಯ್ತು? ಇಷ್ಟೆಲ್ಲ ಯಾರು ಏನು ಮಾಡಿದ್ರು?
ಸ್ಟೆಲ್ಲಾ 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 ಏ ಸ್ಟೆಲಾ, ನಾನು ನೋಡ್ತೀನಿ ಕಣೆ ಅದೆಷ್ಟು ದಿನ ಇವನ್ ಜೊತೆ ಸುಖವಾಗಿರ್ತೀಯ ಅಂತ. ಬರ್ದಿಟ್ಕೋ, ನಿನ್ನ ಲೈಫ್ಗೆ ಯಾವತ್ತಿದ್ರು ನಾನೇ ವಿಲನ್.